ಸರ್ ಹೇಳಿ ಸರ್. ಇಲ್ಲಿ ಸೋಫಾಗಳು ಚೆನ್ನಾಗಿ ಸಿಗುತ್ತೆ ಸರ್ ಇಲ್ಲಿ? ಸರ್ ಸೋಫಾ ಮಾರ್ಕೆಟ್ ಫುಲ್ ಇದೆ. ನಿಮಗೆ ಬೆಸ್ಟ್ ಪ್ರೈಸು ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮ್ಗೆ ಸೋಫಾ ಬೇಕಂದ್ರೆ ಆಪಲ್ ವುಡ್ ಫರ್ನಿಚರ್ ಅಂತ ಒಂದಿದೆ. ಓಕೆ, ಅಲ್ಲಿ ಹೋಗಿ ನಿಮ್ಗೆ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತಾ? ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ, ಚೆನ್ನಾಗಿದೆಯಲ್ಲ ಅಂಗಡಿ ಸರ್? ಹಲೋ, ಆಯ್ತು ಸರ್. ಸರ್ ಆಪಲ್ ವುಡ್ ಫರ್ನಿಚರ್ ಅಲ್ವಾ? ಹೌದು ಸರ್. ಸ್ಟಾಕ್ಗಳು ಅಷ್ಟು ಕಮ್ಮಿ ಕಾಣಿಸ್ತಿದೆಯಲ್ಲ ಸರ್ ಇದು? ಸರ್ ಇದು ಹೊಸ ಅಂಗಡಿ, ಆಕ್ಚುಲಿ ಹೊಸ ಬ್ರಾಂಚ್. ಇವಾಗ ಸ್ಟಾಕ್ ಆಗ್ತಾ ಇದೆ, ಈ ವೀಕಲ್ಲಿ ಓಪನ್ ಇದೆ, ಅದಕ್ಕಾಗಿ ಇವಾಗ ಸ್ಟಾಕ್ ಮಾಡ್ತಾ ಇದೆ. ನಮ್ದು ಇದೆ ಪಕ್ಕದಲ್ಲೇ, ನಮ್ದೇ ಇದು 2 ಬ್ರಾಂಚ್ ಇದೆ ಪಕ್ಕನೇ. ಅದು ಆಲ್ರೆಡಿ ಇದೆ, ರೆಡಿ ಸ್ಟಾಕ್ ಎಲ್ಲ ಅಲ್ಲಿ? ಸ್ಟಾಕ್ ಎಲ್ಲ ಬನ್ನಿ ಸರ್, ತೋರಿಸಿ ಅದನ್ನ. ಖಂಡಿತ ಸರ್, ಬನ್ನಿ ಬನ್ನಿ. ಸರ್ ಏನು ಸರ್ ಇಷ್ಟೊಂದು ಐಟಮ್ಗಳು ಇಟ್ಟಿದ್ದೀರಾ? ಇಲ್ಲ ಸರ್, ತಮ್ಮದು ತುಂಬ ದೊಡ್ಡ ಅಂಗಡಿ ಆಕ್ಚುಲಿ. ನಮ್ದು ಇದೇ ತರ ನಾನು ಹೇಳಿದ್ನಲ್ಲ, ನಮಗೆ ಸರ್ಜಾಪುರ ರೋಡಲ್ಲಿ ಒಂದು ಬ್ರಾಂಚ್ ಇದೆ, ಅದು ಇದೇ ತರ 10,500 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಇದು ದೊಡ್ಡ ಬನಸವಾಡಿ ಔಟರ್ ರಿಂಗ್ ರೋಡ್, ಇದು 9,500 ಸ್ಕ್ವೇರ್ ಫೀಟ್ ಅಲ್ಲಿ ಇದು ಇರೋದು. ಈಗ ಪಕ್ಕ ಇನ್ನೊಂದು ಹಂಗೆ ಓಪನ್ ಮಾಡ್ತಾ ಇದ್ದೀನಿ, ಅದು 7,500. ಮತ್ತೆ ಅದು ಅಂದ್ರೆ ನಮ್ಗೆ ಏನಕ್ಕಂದ್ರೆ ಕನೆಕ್ಷನ್ ಸಾಕಾಗ್ತಾ ಇಲ್ಲ, ಕಸ್ಟಮರ್ ಇನ್ನೂ ವೆರೈಟಿ ಕೇಳ್ತಾ ಇದಾರೆ ಅಂದ್ಬಿಟ್ಟು ಅದಕ್ಕೆ ಲೋ ಎಂಡ್ ನಿಂದ ಹೈ ಎಂಡ್ ವರೆಗೂ ಎಲ್ಲಾ ತರ ಮೆಟೀರಿಯಲ್ ಇಟ್ಟಿದೀವಿ ಸರ್. ಕಸ್ಟಮರ್ಗೆ ಯಾವ ತರ ಅವ್ರಿಗೆ ಇಷ್ಟ ಆಗ್ತದೋ ಅವರು ಇದಕ್ಕೆ ತಕ್ಕ ನಾವು ಮಾಡ್ಕೊಡ್ತೀವಿ. ನಮ್ಗೆ ಇದು ಒಂದು ಲೊಕೇಶನ್ ಹೇಳಿ ಸರ್, ಎಕ್ಸಾಕ್ಟ್ ಎಲ್ಲಿ ಬರ್ತಿದ್ದು ಸ್ಟೋರ್ ಇದು? ಸರ್ ಔಟರ್ ರಿಂಗ್ ರೋಡ್, ದೊಡ್ಡ ಬಾನಸವಾಡಿ, ನಿಯರ್ ಬಗಣಿ ರೆಸ್ಟೋರೆಂಟ್. ಬಗ್ನಿ ರೆಸ್ಟೋರೆಂಟ್. ಓಕೆ, ಆಪಲ್ ವುಡ್ ಫರ್ನಿಚರ್. ಆಪಲ್ ವುಡ್ ಫರ್ನಿಚರ್ ಸರ್ ನೋಡ್ಬೋದು, ಸಾಕಷ್ಟು ಫರ್ನಿಚರ್ಗಳು. ಎಷ್ಟು ಸೋಫಾಗಳು ನೋಡ್ಬೋದು ಸರ್ ವಿಡಿಯೋ ಇಲ್ಲಿ ಕಸ್ಟಮರ್ ಬಂದ್ರೆ? ಸರ್ ನಾ ಲೆಕ್ಕನೇ ಹೇಳಕ್ಕಾಗಲ್ಲ ಲೆಕ್ಕ, ಯಾಕಂದ್ರೆ ಇಲ್ಲೇ ನೋಡಿ ನಿಮ್ ಮುಂದೆನೆ ಇಲ್ಲೊಂದು ನನ್ನ ಪ್ರಕಾರ 80 ಸೋಫಾ ಇಲ್ಲಿರ್ಬೋದು. ಸರಿ, ಪಕ್ಕದಲ್ಲೇ ವೇರ್ ಹೌಸ್ ಇದೆ, ಅಲ್ಲೊಂದು 40-50 ಸ್ಟಾಕ್ ಅಲ್ಲಿ ಇಟ್ಟಿದ್ವಿ. ಮತ್ತೆ ಇವಾಗ ಹೊಸ ಬ್ರಾಂಚ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ, ಅದ್ರಲ್ಲೊಂದು ಒಳ್ಳೊಳ್ಳೆ ಸೋಫಾಗಳು ಅಲ್ಲೆಲ್ಲ ಸ್ವಲ್ಪ ಪ್ರೀಮಿಯಂ ಸೋಫಾ ಅದಕ್ಕೆ. ಅಂದ್ರೆ ಕಲೆಕ್ಷನ್ಸ್ ಅಂತೂ ಕಡಿಮೆ ಇಲ್ಲ ಸರ್, ಕಲೆಕ್ಷನ್ಸ್ ಕಡಿಮೆ ಇಲ್ಲ, ಕ್ವಾಲಿಟಿ ಕಡಿಮೆ ಇಲ್ಲ. ಬಟ್ ಬಂದ್ರೆ ಮಾತ್ರ ಕಲೆಕ್ಷನ್ ಸಾಕಷ್ಟು ನೋಡಬಹುದು, ಒಳ್ಳೊಳ್ಳೆ ಡಿಸೈನ್ಸ್ಗಳು, ಕ್ವಾಲಿಟಿ ಸರ್. ಅದೇ ಹೇಳ್ತಾರೆ ಸರ್, ನೀವು ಆಲ್ರೆಡಿ ನೀವು ಒಂದು ವಿಡಿಯೋ ಮಾಡಿದಿರ, 3 ವಿಡಿಯೋ. ನಮ್ಮ ಕರ್ನಾಟಕದಲ್ಲೇ ನಾವು ಹೆಸರು ಮಾಡ್ಬಿಟ್ಟಿದ್ವಿ, ಏನಕ್ಕಂದ್ರೆ ಕ್ವಾಲಿಟಿ ಫರ್ನಿಚರ್ ಬೇಕು ಅಂತ ಹೇಳಿದ್ರೆ ಆಪಲ್ ವುಡ್ ಫರ್ನಿಚರ್. ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್, ಆ ತರ ಹೆಸರು ಮಾಡಿ ಅಷ್ಟೇ. ಮೇನ್ ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಜನಕ್ಕೆ ಅಂತಾನೆ ಇರೋದು. 5 ವರ್ಷ ವಾರಂಟಿ ಎಲ್ಲ ಸೋಫಾಗೂ ಅಂತಿಲ್ಲ ಸರ್, ಅವ್ರು ಸೆಲೆಕ್ಟ್ ಮಾಡೋದ ಮೇಲೆ 5 ವರ್ಷನೂ ಇದೆ, 10 ವರ್ಷನೂ ಇದೆ, ಲೈಫ್ ಟೈಮ್ ವಾರಂಟಿನೂ ಇದೆ. ಲೈಫ್ ಟೈಮ್ ವಾರಂಟಿನೂ ಇದೆ, ಬಟ್ ಅವ್ರು ಏನ್ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ನಮ್ಗೆ ಇವತ್ತು ಟ್ರೆಂಡಿಂಗ್ ತುಂಬಾ ಜನ ತಗೊಂಡು ಹೋಗೋದು ಟ್ರೆಂಡಿಂಗ್ ಸೋಫಾಗಳು ಯಾವ್ದಾದ್ರು ಬನ್ನಿ ಸರ್. ಖಂಡಿತ. ಇದು ಆಕ್ಚುಲಿ ಸೆಂಟರ್ ಟೇಬಲ್ ಇದೆ, ಬಟ್ ಇದು ಗ್ಲಾಸ್ ಕಟ್ ಮಾಡ್ಸಕ್ ಫ್ಯಾಕ್ಟ್ರಿ ಕಳ್ಸಿದೀನಿ, ಇವತ್ತು ಜಸ್ಟ್ ಬಂದಿರೋದು ಇದು. ಸರಿ, ಇದೇ ತೋರಿಸಿ ಸರ್ ಫಸ್ಟ್. ಇದು ಇಲ್ಲಿಂದ ಸ್ಟಾರ್ಟ್ ನೋಡಿ ವೀಕ್ಷಕರೇ, ಟ್ರೆಂಡಿಂಗ್ ಸೋಫಾಗಳು ಮಾಡಲ್ ಹಂಗೆ ಇದೆ. ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಇದು, ನಾನು ಹೇಳ್ತೀನಿ ನಿಮಗೆ, ಬಟ್ ಇಲ್ಲಿ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಲಕ್ಸುರಿಯಾಗಿ ಕೊಡ್ತಾ ಇದೆ. ಹೌದು ಸರ್, ಸೋಫಾಸೇ ಸ್ವಲ್ಪ ಲಕ್ಸುರಿ ಸೋಫಾ ಸರ್. ಪ್ರತಿಯೊಂದು ಸೋಫಾನಲ್ಲೂ 220 ಕಲರ್ ಆಪ್ಷನ್ ಇದೆ, 220 ಕಲರ್ ಪ್ಲಸ್ ಆಪ್ಷನ್ ಇದೆ. ಓಕೆ, ವುಡ್ ಎಲ್ಲ ನೀವು ಫ್ರೇಮ್ ಎಲ್ಲ ಯೂಸ್ ಮಾಡೋದು ಸರ್? ಫ್ರೇಮ್ ನಾವು ನೀಮ್ ವುಡ್ ಹಾಕ್ತಿವಿ, ಪೈನ್ ವುಡ್ ಹಾಕ್ತಿವಿ, ಒನ್ನೆ ಹಾಕ್ತಿವಿ, ಕಸ್ಟಮರ್ ಚಾಯ್ಸ್, ಅವ್ರು ಯಾವ ತರ ಕೇಳ್ತಾರೋ ಆ ತರ ನಾವು ಹಾಕೊಡ್ತೀವಿ. ಇವಾಗ ಇದೋ ಒಂದು ಹೇಳಿ ಸರ್, ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಬೇಕು ಅಂದ್ರೆ ಕಸ್ಟಮರ್ಗೆ? ಸರ್ ಅವ್ರ ಸೈಜ್ ಮೇಲೆ ಅವ್ರು ಸೆಲೆಕ್ಟ್ ಮಾಡೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ಎಕ್ಸಾಂಪಲ್, ಇವಾಗ ಕಾರ್ನರ್ ಸೋಫಾಸ್ ನಮ್ಮ ಹತ್ರ ಒಂದು 40,000 ಒಂದು 80,000 ವರೆಗೂ ಇದಾವೆ, ಬಟ್ ಅವ್ರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತವೆ. ಸ್ಟಾರ್ಟಿಂಗ್ ಈಗ ಒಂದು 3+1+1 ಫುಲ್ ಸೆಟ್ 311 5 ಸೀಟರ್ ಸೋಫಾ ನಮ್ಮ ಹತ್ರ 28,000 ಸ್ಟಾರ್ಟಿಂಗ್ ಇದೆ. 28 ಅದು ಒಳ್ಳೆ ಕ್ವಾಲಿಟಿ ಇದೆ, ಇಂಪಾರ್ಟೆಂಟ್ ಪ್ರೀಮಿಯಂ ಸೋಫಾ. ಅದಕ್ಕೆ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ? 5 ವರ್ಷ ಅದಕ್ಕೂ ವಾರಂಟಿ. ಅದಕ್ಕೆ 5 ವರ್ಷ. ನಮ್ಮ ಹತ್ರ ಯಾವ್ದು ಲೋಕಲ್ ಸೋಫಾಸೇ ಇಲ್ಲ ಸರ್, ಲೋಕಲ್ ಸೋಫಾಸ್ ಇಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಸ್ಟಾರ್ಟಿಂಗ್ ಅಲ್ಲಿ, ನಮ್ಮ ಹತ್ರ ಇವಾಗ ಏನ್ ಗೊತ್ತಾ, ಕೆಲವು ಕಸ್ಟಮರ್ ಏನ್ ಗೊತ್ತಾ, ಎಲ್ಲಾರು ಹಂಗೆ ಹೇಳೋದು, ಸ್ವಲ್ಪ ದಿನ ಯೂಸ್ ಮಾಡ್ತೀವಿ, ಸೋಫಾ ಒಳಗಡೆ ಹೋಗ್ಬಿಡ್ತದೆ, ಕುಷನ್ ಒಳಗಡೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ. ಇಲ್ಲ ಸರ್, ನಾನು ಹೇಳ್ತೀನಿ ಸರ್, ಕುಷನ್ ಒಳಗಡೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಸರ್, ನಾನು ಒಂದೇ ಒಂದು ಜಾಯಿಂಟ್ ಕುಷನ್ ಯೂಸ್ ಮಾಡಲ್ಲ ಸರ್, ಟೋಟಲಿ ಸಾಲಿಡ್ ಕುಷನ್ ಯೂಸ್ ಮಾಡೋದು, ಅದರಿಂದ ಒಳಗಡೆ ಹೋಗಲ್ಲ ಸರ್. ಆ ಗ್ಯಾರಂಟಿ ನಾನು ಕಸ್ಟಮರ್ ಕೊಡ್ತೀನಿ, ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಬೇಕಾದ್ರೆ. ಹೌದಾ? ಸರಿ ಸರ್, ಓಕೆ. ನೋಡಿ ಇದು ಕಾರ್ನರ್ ತುಂಬಾ ದೊಡ್ಡದಾಗಿ ಕೊಟ್ಬಿಟ್ಟಿದೆ, ತುಂಬಾ ಸ್ಮಾಲ್ ಮಾಡಿಲ್ಲ, ದೊಡ್ಡದಾಗಿದೆ. ಒಬ್ರು ಆರಾಮ್ ಕೂತ್ಕೋಬಹುದು. ಇವಾಗ ಒಂದು ಸೋಫಾ ಅಂದ್ರೆ ಇದೊಂದು 40,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್, ಸೈಜ್ ಮೇಲೆ ಡಿಪೆಂಡ್. ನೆಕ್ಸ್ಟ್ ಸರ್ ಯಾವ್ದಿದೆ ನೋಡಿ? ಇಲ್ಲೊಂದಿದೆ, ಇದು ನೋಡಿ ಯಾವ ತರ ಇದೆ. ಕಲರ್ಸ್ ನಿಮ್ಗೆ ಇದೆ ಸರ್ ಹೇಳ್ದಂಗೆ, ನಿಮ್ಗೆ 200+ ಕಲರ್ಸ್ ಆಪ್ಷನ್ ಇದೆ, 220+ ಕಲರ್ ಆಪ್ಷನ್ ಇದೆ ಸರ್. ಯಾಕಂದ್ರೆ ಕಸ್ಟಮರ್ ಇವಾಗ ಅವ್ರ ಮನೆಯಲ್ಲೇ ಅವ್ರದೇ ಆದಂತ ಒಂದು ಗೋಡೆಗೆ ಅವ್ರು ಪೇಂಟ್ ಮಾಡಿರ್ತಾರೆ, ಅವ್ರದೇ ಆದಂತ ಇಂಟೀರಿಯರ್ ಇರ್ತದೆ, ಅವ್ರಿಗೆ ಯಾವ ತರ ಸೆಲೆಕ್ಷನ್ ಬೇಕೋ ಆ ತರ ಖಂಡಿತ ನಾವು ಕೊಡ್ತೀವಿ ಸರ್. ಮತ್ತೆ EMI ಆಪ್ಷನ್ ಇದೆ? EMI ಆಪ್ಷನ್ ಇದೆ ಸರ್.
0% ಸಾರಿ ನೋ ಕಾಸ್ಟ್ EMI ಅಂತ No cost EMI. 0% ಡೌನ್ ಪೇಮೆಂಟ್ 0% ಇಂಟ್ರೆಸ್ಟ್ ಅದ್ರಲ್ಲಿ ಮಾಡ್ಕೊಡ್ತೀವಿ. ನೋಡಿ ಅಡ್ರೆಸ್ ಎಲ್ಲ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ, ತುಂಬಾ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಚಿಕ್ಕದ್ ಮಾಡೋದು ಅದ್ ಮಾಡೋದಿಲ್ಲ. ಸೋಫಾಗಳಲ್ಲಿ ತುಂಬಾ ಜನ ಸ್ವಲ್ಪ ಚಿಕ್ಕದ್ ಮಾಡ್ಬಿಟ್ರೆ ಅಲ್ಲಿ ದುಡ್ಡು ಉಳಿಸ್ಬಿಡ್ಬೋದು ಅನ್ನೋದೊಂದು ಇರುತ್ತೆ. ಇಲ್ಲ ಸರ್, ನಾನು ಅದೇ ಹೇಳೋದು, ಇವತ್ತು ಯಾವ ತರ ಮಾರ್ಕೆಟ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಸರ್, ಇವತ್ತು ನಾನು ಇದೇ ಸೋಫಾನ ಅಂತ ಇಟ್ಕೊಂಡ್ರೆ, ಸೋಫಾನ ನಾನು ಒಂದು 50,000 ಮಾರ್ತಾ ಇರ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ, ಒಂದು 50,000 ಮಾರ್ತಾ ಇರ್ತೀನಿ ಅಂತ ಇಟ್ಕೊಂಡ್ರೆ, ಇದೇ ಸೋಫಾನೇ ಕಾಪಿ ಮಾಡ್ಬಿಡೋದು, ಇನ್ನೊಂದು 5,000 ಕಡಿಮೆ ಮಾಡೋದು. ಯಾವ ತರ ಕಡಿಮೆ ಮಾಡೋದು? ಕ್ವಾಲಿಟಿ ಕಡಿಮೆ ಮಾಡೋದು, ಡೀಪಲ್ ಕಡಿಮೆ ಮಾಡೋದು, ಸೀಟಲ್ಲಿ ಕಡಿಮೆ ಮಾಡೋದು, ಬಟ್ಟೆನಲ್ಲಿ ಕಡಿಮೆ ಮಾಡೋದು. ಅವಾಗ ಏನಾಗ್ತದೆ, ಹೌದು 5,000 ಅಲ್ಲಿ ಉಳಿಸ್ತಾರೆ, 5,000 ಇಲ್ಲಿ ಕಸ್ಟಮರ್ ಕೊಡ್ಬೋದು. ಬಟ್ ಅವಾಗ ಏನಾಗ್ತದೆ ಅಂದ್ರೆ ಲೈಫು ಕಡಿಮೆ ಆಗ್ತದೆ ಸರ್, ಸೋಫಾ ಕಂಫರ್ಟ್ ಸಿಗಲ್ಲ. ಸೋಫಾ ಪ್ರತಿಯೊಂದು ನೋಡ್ಬೇಕು ಸರ್, ಪ್ರತಿಯೊಂದು ನೋಡ್ಬೇಕು. ನೋಡಿ ಇದು ಕೂತ್ಕೊಳ್ಳಕ್ಕೆ ತುಂಬಾ ಇಲ್ಲಿವರೆಗೂ ಲೆಂತ್ ಇದೆ, ಬ್ರಾಡ್ ಇದೆ. ತುಂಬಾ ಜನ ಇಲ್ಲಿ ಇಷ್ಟೇ ಕೊಟ್ಬಿಡ್ತಾರೆ, ಬಟ್ ಆರಾಮಾಗಿ ಒಬ್ರು ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿ ಕೂತ್ಕೋಬಹುದು ಸರ್. ನಾನು ಅದಕ್ಕೆ ಎಲ್ಲ ಕಸ್ಟಮರ್ ನಾನು ಏನು ಹೇಳ್ತೇನೆ ಕೇಳ್ಕೊಂತ ಇದೀನಿ ಸರ್, ಏನಂದ್ರೆ ಸರ್ ನೀವು ಫೋಟೋ ಕಳಿಸಿ ನಾವು ಸೆಲೆಕ್ಟ್ ಮಾಡ್ತೀರಿ ಅನ್ನೋದ್ರ ಬದಲು ಒಂದು ಸರಿ ಅಂಗಡಿಗೆ ಬನ್ನಿ, ಅಂಗಡಿಗೆ ಬಂದು ನಿಮ್ಗೆ ಕಂಫರ್ಟ್ ನೋಡಿ, ನಿಮ್ ಕಲರ್ಸ್ ನೋಡಿ, ಕಂಫರ್ಟ್ ನೋಡಿ, ಕ್ವಾಲಿಟಿ ನೋಡಿ, ನಿಮ್ಗೆ ಏನಾದ್ರು ಇದ್ರಲ್ಲಿ ಚೇಂಜಸ್ ಬೇಕಂದ್ರೆ ಅದನ್ನು ನಾವು ಮಾಡ್ಕೊಡ್ತೀವಿ. ಎರಡನೇದಾಗಿ ನಿಮ್ಗೆ ಏನಾದ್ರು ಮನೆಯಲ್ಲಿ ಹೋಗ್ತದೋ ಇಲ್ಲೋ, ನಮ್ ಸ್ಟೆಪ್ಸ್ ಚಿಕ್ಕದಿದೆ, ಮನೆಯಲ್ಲಿ ನಮ್ದು ಹಾಲ್ ಚಿಕ್ಕದಿದೆ, ಕೂತ್ಕಂತದೋ ಇಲ್ಲೋ, ಈ ಸೋಫಾ ದೊಡ್ಡ ದೊಡ್ಡ ಸೋಫಾಗಳಿದಾವೆ, ನಿಮ್ಗೆ ಆ ತರ ಎಲ್ಲ ಡೌಟ್ ಇದ್ರೆ ನೀವು ಬಂದು ಇಲ್ಲಿ ಬುಕ್ ಮಾಡ್ಬಿಟ್ಟು ಹೋದ್ರೆ ನಿಮ್ಮ ಮನೆಗೆ ನಾವೇ ಕಳಿಸ್ಬಿಟ್ಟು ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ನಾವು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವ್ದು ಚಾರ್ಜ್ ಮಾಡಲ್ಲ ನಾವು. ಇನ್ನೇನು ಎಲ್ಲ ಓಪನ್ ಅಪ್ ಹೇಳಿದ್ದಾರೆ, ನೀವು ಬರಬೇಕು, ನೋಡಬೇಕು, ಸೆಲೆಕ್ಟ್ ಮಾಡಬೇಕು. ನಿಮ್ ಕಸ್ಟಮೈಸ್ ಬೇಕಾ ಅದನ್ನು ಕೂಡ ಮಾಡ್ಕೊಡ್ತಾರೆ. ಪ್ರತಿಯೊಂದು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಇವಾಗ ಸೋಫಾ ಆರ್ಡರ್ ಕೊಟ್ರೆ ಸರ್ ಅವ್ರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಒಂದು ವಾರ ತೊಂದ್ರೆ ಒಂದು ಇಲ್ಲ ಮಿನಿಮಮ್ 10 days 15 days 20 days. ಏನಕ್ಕಾಗಿ ಇವಾಗಲೇ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇವಾಗ ಕಸ್ಟಮರ್ ಅದೇ ನಾನು ಹೇಳೋದು, ಅವ್ರ ಸೈಜ್ಗೆ ಫ್ರೇಮ್ ಆದ್ರೆ ರೆಗ್ಯುಲರ್ ನಮ್ಮ ಹತ್ರ ರೆಡಿ ಇರ್ತದೆ. ಇಲ್ಲ ಅವ್ರದೇ ಆದಂತ ಒಂದು ಸೈಜ್ ಬರ್ತದೆ, ಇಲ್ಲ ದೊಡ್ಡದು ಮಾಡ್ಬೇಕಾಗ್ತದೆ, ಚಿಕ್ಕದ್ ಮಾಡ್ಬೇಕಾಗ್ತದೆ. ಪ್ರತಿಯೊಂದು ಕಸ್ಟಮೈಸೇಷನ್ ಇದ್ದಾಗ ನಾನು ಹೇಳಿದ್ನಲ್ಲ, ಇಂಚು ಒಂದೊಂದು ಇಂಚಿಗೂ ಕಸ್ಟಮೈಸೇಷನ್ ಇದೆ ನಮ್ದು. ಅವ್ರು ಯಾವ ತರ ಕೇಳ್ತಾರ ಆ ತರ ನಾವು ಮಾಡ್ಕೊಡ್ತೀವಿ. ಡನ್. ಈ ತರ ಇರುತ್ತೆ, ಬರಬೇಕು, ನೀವು ನೋಡ್ಕೊಂಡು ತಗೊಂಡೋಗ್ಬೇಕು. ಪಕ್ಕದಲ್ಲಿ ಇನ್ನೊಂದು ನೋಡಿ, ಎಕ್ಸಾಂಪಲ್ ಏನ್ ಗೊತ್ತಾ ಸರ್, ಈ ಕಡೆ ನೋಡ್ಸಿದ್ರಲ್ಲ ರೆಡ್ ಆಂಗಲ್ ಟೀಪ್ ಇತ್ತು, ಹೌದು ಓಕೆನಾ, ಇದಕ್ಕೆ ರೌಂಡ್ ಟೀಪ್ ಅದಕ್ಕೆ ಓವಲ್ ಕೊಟ್ಟಿದೀವಿ. ಪ್ರತಿಯೊಂದಕ್ಕೂ ಅಂದ್ರೆ ಚೇಂಜಸ್ ಇದೆ. ಮತ್ತೆ ಸೋಫಾಗೂ ಬೇರೆ ಬೇರೆ ತರ ವೆರೈಟೀಸ್ ಡೆನ್ಸಿಟಿ ಯೂಸ್ ಮಾಡೋದು. ಹೌದೌದು. ಕಾರ್ನರ್ ಸೈಜ್ಗಳು ಅಷ್ಟೇನೆ ಸರ್, ಸೈಜು ಡಿಫ್ರೆಂಟ್ ಇದೆ, ಕಲರ್ಸ್ ಡಿಫ್ರೆಂಟ್ ಇದೆ, ವುಡ್ ಡಿಫ್ರೆಂಟ್ ಇದೆ, ಕುಶನ್ ಡಿಫ್ರೆಂಟ್ ಇದೆ, ಪಾಮ್ ಡಿಫ್ರೆಂಟ್ ಇದೆ. ಯಾಕಂದ್ರೆ ಕೆಲವರು ಸಾಫ್ಟ್ ಬೇಕು ಅಂತಾರೆ, ಕೆಲವರು ನಮ್ಗೆ ಆಡ್ಬೇಕು ಅಂತಾರೆ, ಕೆಲವರು ತುಂಬಾ ಲೈಫ್ ಬೇಕು ಅಂತ ಹೇಳ್ತಾರೆ, ಕೆಲವರು ನಮ್ಗೆ ಮೀಡಿಯಂ ಆಗಿರ್ಬೇಕು, ಆರಾಮಾಗಿರ್ಬೇಕು ಅಂತಾರೆ. ಅದಕ್ಕೆ ಅವ್ರು ಯಾವ ತರ ಕೇಳ್ತಾರೋ ಆ ತರ ಇದ್ರಲ್ಲೂ ನಾವು ಬೇರೆ ಬೇರೆ ಹಾಕಿದೀವಿ ಅವ್ರಿಗೆ. ಯಾಕಂದ್ರೆ ಕಲೆಕ್ಷನ್ಸ್ ಕೊಡ್ತೀವಿ, ತೋರಿಸ್ತೀವಿ. ಇಲ್ಲ ಇದ್ರಲ್ಲಿ ಇವಾಗ ನಾವು ಹೇಳೋದು, ಇದ್ರಲ್ಲಿ ಸಾಫ್ಟಿ ಕುಶನ್ ಯೂಸ್ ಮಾಡಿದೀವಿ. ಕಸ್ಟಮರ್ ಬಂದ್ಬಿಟ್ಟಿಲ್ಲ ನನಗೆ ಇನ್ ಸ್ವಲ್ಪ ಆಡ್ಬೇಕು, ಇನ್ ಸ್ವಲ್ಪ ಆಡ್ಬೇಕಿಲ್ಲ. ಕೆಲವರು ಕಸ್ಟಮರ್ ಕೇಳ್ತಾರೆ, ಹಳ್ಳಿಗಳ ಕಡೆಯಿಂದ ಬರ್ತಾರೆ, ಅವ್ರು ಫುಲ್ ಆಡ್ ಕೇಳ್ತಾರೆ ಕಸ್ಟಮರ್. ಅವ್ರು ಯಾವ ತರ ಕೇಳ್ತಾರ ಆ ತರ ನಾವು ಮಾಡ್ಕೊಡ್ತೀವಿ ಸರ್. ನಾನು ಅದಕ್ಕಾಗಿ ಹೇಳೋದು, ನಾನು ಜಾಯಿಂಟ್ ಪೀಸ್ ಹಾಕಲ್ಲ, ಕಟ್ ಪೀಸು ಪಾಮು ಕುಶನ್ ಯೂಸ್ ಮಾಡಲ್ಲ. ಯಾಕಂದ್ರೆ ಒಳಗಡೆ ಹೋಗ್ಬಿಡ್ತಾವ ಸೋಫಾ. ಅದಕ್ಕಾಗಿ ಸಾಲಿಡ್ ಕುಶನ್ ಯೂಸ್ ಮಾಡ್ತೀನಿ, ಅದಕ್ಕಾಗಿ ನಾನು ವಾರಂಟಿ ಕೊಡ್ತೀನಿ. ಅದಕ್ಕೆ ಕಸ್ಟಮರ್, ಅದಕ್ಕೆ ಮೇನ್ ಇಂಪಾರ್ಟೆಂಟು ನೀವು ಕೊಡೋ ದುಡ್ಡು ಮಾತ್ರ ನಿಮಗೆ ವರ್ತ್ ಅನಿಸ್ಬೇಕು. ಮತ್ತು ಫಿನಿಶಿಂಗ್ಗಳು ನೋಡಿ, ಸೋಫಾಗಳು ನಾನು ಆಲ್ಮೋಸ್ಟ್ ಬಂದಾಗ ಅದೇನೋ ನೋಡಿದೆ. ಮೇನ್ ಫಿನಿಶಿಂಗಲ್ಲಿ ತುಂಬ ಜನ ಇದು ಮಾಡ್ಬಿಡ್ತಾರೆ, ಒಂದು ಇಲ್ಲಿ ಜಾಸ್ತಿ ಫಿಲ್ ಮಾಡ್ಬಿಡೋದು, ಇಲ್ಲಿ ಕಮ್ಮಿ ಹಾಕೋದು. ಇಲ್ಲ ನೀವು ಹೇಳಿದ್ರಲ್ಲ, ಇವಾಗ ನೀವು ಕೊಡೋ ದುಡ್ಡು ನಿಮ್ಗೆ ಗೊತ್ತಿರ್ಬೇಕಂತೇನೋ ಇವಾಗ ನೀವು ಹೇಳಿದ್ರ. ನಾನು ಅದಕ್ಕೆ ನಾನು ಏನ್ ಹೇಳ್ತೀನಿ ನಾನು ಸರ್, ಪ್ರತಿಯೊಬ್ರು ಕಷ್ಟಪಡ್ತಾರೆ, ಪ್ರತಿಯೊಬ್ಬರದು. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಫೀಲ್ಡ್ ಇರ್ಬೋದು, ಅವ್ರದ್ದೇ ಆದಂತ ದುಡ್ಡು ಬರೋ ರೀತಿ ಅವ್ರದ್ದಾದಂತ ಒಂದೊಂದು ಕಷ್ಟ ಇರ್ತದೆ. ನಾನು ಹೇಳೋದು, ನೀವು ಎಲ್ಲಾದ್ರೂ ತಾಳೆ, ನನ್ನ ಅಂಗಡಿಯಲ್ಲೇ ತಾಳೆ ಅಂತ ನಾನು ಏನ್ ಹೇಳೋದು, ನೀವು ಎಲ್ಲಾದ್ರೂ ತಾಳೆ, ಬಟ್ ಕ್ವಾಲಿಟಿ ಐಟಮ್ ತಾಳ್ರಿ, ಮೋಸ ಹೋಗಕ್ ಹೋಗ್ಬೇಡ್ರಿ. ದಯವಿಟ್ಟು ಲಾಸ್ಟ್ ಟೈಮ್ ನಾನು ಅಂಗಡಿಗಳವ್ರು ಯಾರಾದ್ರೂ ನೋಡ್ತಾ ಇದ್ರು ಅವ್ರಿಗೂ ಹೇಳ್ತೀನಿ, ಮೋಸ ಮಾಡಕ್ ಹೋಗ್ಬೇಡಿ. ಸುಮಾರು ಮೋಸ ಸರ್ ಬೇಜಾರಾಗ್ಬಿಡ್ತಾರೆ ಕೆಲವ್ರು. ಯಾಕೆ ಸೋಫಾ ಒಳಗಡೆ ಹೋಗ್ಬಿಡ್ತಾರೆ, ಒಳಗಡೆ ಏನಕ್ಕೆ ಒಳಗಡೆ ಹೋಗ್ತದೆ? ಸಾಲಿಡ್ ಕುಶನ್ ಒರಿಜಿನಲ್ ಐಟಮ್ ಹಾಕಿದ್ರೆ ಏನಕ್ಕಾಗಿ ಒಳಗಡೆ ಹೋಗ್ತದೆ? ನಾನು ಇದು ಕೇಳೋದು. ಅದಕ್ಕಾಗಿ ಒರಿಜಿನಲ್ ಐಟಮ್ ಮಾಡೋಣ, ನಮ್ಗೆ ಗಿಟ್ಟಿಲ್ಲ, ಇನ್ನೂ ಒಂದು 500 ರೂಪಾಯಿ 1000 ರೂಪಾಯಿ ಎಕ್ಸ್ಟ್ರಾ ಕಸ್ಟಮರ್ ಹತ್ರ ಕೇಳ್ತಾ ಇಡೋಣ. ಬಟ್ ಲೋಕಲ್ ಮೆಟೀರಿಯಲ್ ಮಾಡೋದು ಬೇಡ, ಲೋಕಲ್ ಹಾಕೋದು ಬೇಡ, ಅಷ್ಟೇ ನಾನು ಹೇಳೋದು ಸರ್. ಇವಾಗ ಇದೆಲ್ಲ ಈ ಸೋಫಾಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 45,000 ಇದು ಫುಲ್ ಸೆಟ್. ಫುಲ್ ಕಾರ್ನರ್ 7 ಸೀಟರ್ ಒಪ್ಪಿ ರೌಂಡ್ ಟಿಪ್ಪಾಯಿ ಇದು ಸರ್. ಬೆಂಗಳೂರು ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ. ಹೌದು, ಬೆಂಗಳೂರು ಪೂರ ಫ್ರೀ ಡೆಲಿವರಿ ಇದೆ, ಪ್ಲಸ್ EMI ಆಪ್ಷನ್ ಕೊಡ್ತಾ ಇದ್ದಾರೆ. ಬೆಂಗಳೂರು ಅಲ್ಲದೆ ಔಟ್ ಸೈಡ್ ನಿಮ್ಗೆ ಬೇಕು ಅಂದ್ರೂ ಮಾಡ್ಕೊಡ್ತಾರೆ. ಬಟ್ ಏನಂದ್ರೆ, ನೀವು ವಿಡಿಯೋದಲ್ಲಿ ನೋಡ್ಕೊಂಡು ಆರ್ಡರ್ ಕೊಡೋಕ್ಕಿಂತ ಒಂದ್ಸಲಿ ನೀವು ಬಂದು ಫ್ರೀ ಮಾಡ್ಕೊ ಬನ್ನಿ. ಕರ್ನಾಟಕ ಡೆಲಿವರಿ ಇದೆ ನಮ್ದು, ಆತರ ಇಲ್ಲ. ಬಟ್ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ. ಮತ್ತೆ ಕ್ವಾಲಿಟಿ ಇಂಪಾರ್ಟೆಂಟ್ ಕೊಡ್ತಾರೆ. ನೀವು ದುಡ್ಡು ನೋಡಕ್ ಹೋಗ್ಬಿಡಿ, ದುಡ್ಡು ಮುಖ ನೋಡಕ್ ಹೋಗ್ಬಿಡಿ. ನೀವು ದುಡ್ಡು ನೋಡಕ್ ಹೋದ್ರೆ ಕ್ವಾಲಿಟಿಯಲ್ಲಿ ಕಳ್ಕೊಂಡ್ಬಿಡ್ತೀರಾ. ಬಟ್ ಕ್ವಾಲಿಟಿ ಮಾತ್ರ ಇಂಪಾರ್ಟೆಂಟ್, ಚೆನ್ನಾಗಿದೆ. ನೋಡಿ, ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ನೋಡ್ತಾ ಇದ್ದಾರೆ, ಗ್ರೀನ್ ಇಂದ ಸ್ವಲ್ಪ ವುಡ್ ಕೊಟ್ಟಿದ್ದಾರೆ. ಇದು 7 ಸೀಟರ್, ಸೇಮ್ ಒಂದು ಸ್ಕ್ವೇರ್ ಅಲ್ಲಿ ಟಿಪ್ ಕೊಟ್ಟಿದ್ದು, 2 ಪಫಿ ಇದೆ. ಇದೊಂಥರ ಡಿಫ್ರೆಂಟ್ ಮಾಡೋದು. ಹೌದು ಸರ್, ಇದು ಸ್ವಲ್ಪ ಚಿಕ್ಕ ಸೋಫಾಗಳು, ಇನ್ನು ಸ್ವಲ್ಪ ಹೆವಿ ಸೋಫಾಗಳು ಬೇಕಾದ್ರೆ ಈ ತರ ತೋರಿಸಬಹುದು. ನೋಡಿ ಇಲ್ಲಿ ಹೆಂಗಿದೆ, ತುಂಬಾ ಹೆವಿ ಸೋಫಾ ಇದೆ ಇದು. ಹೆಂಗಿದೆ ನೋಡಿ, ಇದು ಸಾಕಾಗಿದೆ. ಮನೆಗೆ ಹಾಕೊಂಡ್ರೆ ಮಾತ್ರ ಇಲ್ಲಿಂದ ಟೇಪೈನಿಂದ ತೋರಿಸಿ ಸರ್, ಫುಲ್ ಹ್ಯಾಂಡಲ್ ಸಮೇತ ಭಯಂಕರ ಸೋಫಾ. ಏನ್ ಮಾಡಲ್ ಅಂತ ಹೇಳ್ತಾರೆ ಸರ್ ಇದಕ್ಕೆ?
ಚೆಸ್ಟರ್ ಮಾಡಲ್ ಅಂತಾರ ಹೌದು ಸರ್, ಚೆಸ್ಟರ್ ಮಾಡಲ್ ಅಂತೀವಿ. ಹಾಂ ನೋಡಿ ಸರ್, ಸೋಫಾ ನೋಡಿ ಹೆಂಗಿದೆ ನೋಡಿ. ಕಂಫರ್ಟ್. ಕೂತ್ಕೊಂಡ್ರೆ ಮಾತ್ರ ಅದೇ ತರ ಕಪ್ ಹೋಲ್ಡರ್ ಕೊಟ್ಟಿದ್ದೀವಿ ಸರ್. ಇಲ್ಲೆರಡು ಬರ್ತದೆ, ಅಲ್ಲೆರಡು ಬರ್ತದೆ, ಇಲ್ಲೊಂದು ಕನ್ಸೋಲ್ ಬರ್ತದೆ. ಇಲ್ಲಿ ಕನ್ಸೋಲ್ ಬರ್ತದೆ. ಟೋಟಲ್ 6 ಕಪ್ ಹೋಲ್ಡರ್ ಬರ್ತದೆ ಟೋಟಲ್ ಈ ಸೆಟ್ ಅಲ್ಲಿ. ಕನ್ಸೋಲ್ಗೆ ಮತ್ತೆ ಇನ್ನೊಂದು ಇದು ಕಪ್ ಹೋಲ್ಡರ್ ಪ್ಲಸ್ ಇದು ಬರುತ್ತೆ, ಸ್ಟೋರೇಜ್ ಬರುತ್ತೆ. ವಿತ್ ಸ್ಟೋರೇಜ್ ಬರುತ್ತೆ, ಅದು ಇಂಪಾರ್ಟೆಂಟ್. ಬಟ್ ನೋಡಿ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ಲಾಟ್ಗಳು, ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳಿಗೆ ಇಂಥ ಮಾಡಲ್ ಹಾಕ್ಕೊಳ್ಳಿ. ಬಟ್ ಬ್ಯೂಟಿಫುಲ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ತೊಗೊಂಬಿಟ್ರೆ ಮಾತ್ರ ನಾನು ಹೇಳ್ತೀನಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾರೆ. 100 ವರ್ಷ ಆದ್ರೂ ಬಾಳಿಕೆ ಬಂದ್ಬಿಡುತ್ತೆ ಸರ್. ಖಂಡಿತ ನಾನು ಅದನ್ನೇ ಹೇಳ್ತಾ ಇರೋದು ಕಸ್ಟಮರ್ಗೆ. ಏನಂದ್ರೆ ಸರ್, ಒರಿಜಿನಲ್ ಐಟಮ್ ಸೆಲೆಕ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಸರ್. ನಾನು ಏನು ಹೇಳ್ತೀನಿ ಅದನ್ನೇ ಮಾಡೋದು. ಕಸ್ಟಮರ್ ದಯವಿಟ್ಟು ಮತ್ತೆ ಕೇಳ್ಕೊಂತೀನಿ, ಬನ್ನಿ ನೀವು ಬಂದು ಅಂಗಡಿಗಳಲ್ಲಿ ಸೆಲೆಕ್ಟ್ ಮಾಡಿ. ನೀವು ಯಾವ ಥರ ನೀವು ಕ್ವಾಲಿಟಿ ನೋಡ್ತಾ ಇದ್ದೀರೋ, ನೀವು ಯಾವ ಥರ ಲೈಫ್ ನೋಡ್ತಾ ಇದ್ದೀರೋ ಆ ಥರ ನೀವು ಸೆಲೆಕ್ಟ್ ಮಾಡಿ ಐಟಮ್. ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗೋದು. ನಾನು ಮಾಡ್ಕೊಡ್ತೀನಿ ಸರ್. ನೀವು 5,000 ಕಡಿಮೆ ಮಾಡಿ ಅಂತ ಹೇಳಿದ್ರೆ ನಾನು 5,000 ಇದ್ರಲ್ಲಿ ಮೆಟೀರಿಯಲ್ ಕಡಿಮೆ ಮಾಡಬೇಕು. ಅರ್ಥ ಮಾಡ್ಕೊಂಡ್ರೆ ಮೆಟೀರಿಯಲ್ ಕಡಿಮೆ ಮಾಡಿದ್ರೆ ನಾನು ಲಾಸ್ ಮಾಡ್ಕೊಳಕ್ಕಾಗಲ್ಲ. ಹೌದಾ ಇಲ್ವಾ? ಯಾರು ಲಾಸ್ ಮಾಡ್ಕೊಂಡು ಜೀವನ ಮಾಡಕ್ಕಾಗಲ್ಲ. ನನಗೂ ಹೊಟ್ಟೆ ಇದೆ ಸರ್, ಹೌದಾ ಇಲ್ವಾ? ಬಟ್ ನಾನು ಅದಕ್ಕಾಗಿ ಹೇಳೋದು, ನೀವು ಕಡಿಮೆ ಮಾಡಿ ಅನ್ನೋದಕ್ಕಿಂತ ನನಗೆ ಇನ್ನೂ ಒರಿಜಿನಲ್ ಕೊಡಿ, ಇನ್ನೂ ಒರಿಜಿನಲ್ ಅಂತ ಕೊಡಿ ಅಂತ ಕೇಳಿ ನಾನು ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ಕ್ವಾಲಿಟಿ ಆ ತರ ಆಪಲ್ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್ ಅಂತ ಹೆಸರು ಬಂದ್ಬಿಟ್ಟಿದೆ. ಅದಕ್ಕಾಗಿ ಆಪಲ್ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಅಂದ್ರೆ ಆಪಲ್ವುಡ್ ಫರ್ನಿಚರ್. ಸೂಪರ್. ನೋಡಿ ಈ ತರ ಒಂದಿರುತ್ತೆ, ಬನ್ನಿ ನೋಡಿ. ಪ್ರೈಸ್ ಎಲ್ಲ ನಾವು ಆಲ್ಮೋಸ್ಟ್ ನಾವು ಹೇಳಿದ್ದೀನಿ. ಕಾರ್ನರ್ ಸೋಫಾ ಎಲ್ಲ ಒಂದು 40-45 ಸಾವಿರ ರೂಪಾಯಿಂದ ಸ್ಟಾರ್ಟು. ನಿಮ್ಮ ಕ್ವಾಲಿಟಿ ಮೇಲೆ ಡಿಪೆಂಡು ಯಾವ ಥರ ಇರುತ್ತೆ. ನೋಡಿ ಇಲ್ಲೊಂದು ಸ್ವಲ್ಪ ಮನೇಲಿ ಇನ್ನೂ ಒಂಚೂರು ಸ್ಮೂತ್ ಆಗಬೇಕು ನಿಮಗೆ. ಇದು ಹೊಸದಾಗಿದ್ದು ಹೊಸ ಮಾಡಲ್ ಇದು. ಇದರಲ್ಲಿ ಇದೊಂದು ಸ್ವಲ್ಪ ಡಿಫರೆಂಟ್ ಆಗೇ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಲೇಯರ್ಸ್ ಎಲ್ಲ ಕೊಟ್ಬಿಟ್ಟು. ಅಲ್ಲ ಇದು ಏನಕ್ಕೆ ಥೈ ಸಪೋರ್ಟ್, ಬ್ಯಾಕ್ ಪೇನ್ ಇಲ್ಲಿ ನೋಡಿ ಬ್ಯಾಕಿಗೆ ಕ್ಲೀನ್ ಸಪೋರ್ಟ್ ಸಿಗ್ತಾ ಇದೆ, ಸ್ಮೂತ್ ಆಗಿ ಸಪೋರ್ಟ್ ಸಿಗ್ತಾ ಇದೆ. ತುಂಬಾ ಹೊತ್ತು ಕೂತ್ಕೋಬಹುದು. ಮೂವಿಗಿವಿ 3 ಅವರ್ ಕೂತ್ಕೊಂಡು ಆರಾಮ್ ಮೂವಿ ನೋಡಿ. ಅದಕ್ಕೆ ಇವಾಗ ಅದೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಹೆಡ್ ರೆಸ್ಟ್ ಇತ್ತು, ಇದು ವಿತೌಟ್ ಹೆಡ್ ರೆಸ್ಟ್ ಇದಾಗಬೇಕು. ಇವಾಗ ಅದ್ರಲ್ಲಿ ಕನ್ಸೋಲ್ ಇರಲಿಲ್ಲ, ಇದ್ರಲ್ಲಿ ಕನ್ಸೋಲ್ ಇದೆ. ಇದರಲ್ಲಿ ಥೈ ಸಪೋರ್ಟ್ ಇರಲಿಲ್ಲ, ಇದ್ರಲ್ಲಿ ಥೈ ಸಪೋರ್ಟ್ ಇದೆ. ಇದರಲ್ಲಿ ಚೆಸ್ಟರ್ ಇರಲಿಲ್ಲ, ಅದ್ರಲ್ಲಿ ಚೆಸ್ಟರ್ ಕೊಟ್ಟಿದೀವಿ. ಅಂದ್ರೆ ಒಂದಕ್ಕೊಂದು ಯಾವ್ದು ಕಾಂಬಿನೇಷನ್ ಇರಲ್ಲ, ಪ್ರತಿಯೊಂದಕ್ಕೂ ಚೇಂಜಸ್ ಮಾಡಿರ್ತೀವಿ ಸರ್. ನಮ್ದೇ ಆದಂತ ಡಿಸೈನ್ಸ್ ನಾವೇ ಫ್ಯಾಕ್ಟ್ರಿಯಲ್ಲಿ ಖುದ್ದಾಗಿ ಮಾಡೋದು. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್. ಅದಕ್ಕಾಗಿ ನಾನು ಇಷ್ಟೊಂದು ಖಂಡಿತವಾಗಿ ನಾನು ಹೇಳ್ತಾ ಇರೋದು, ನಾನು ಫ್ಯಾಕ್ಟ್ರಿ ರೇಟ್ ಅಲ್ಲಿ ಕೊಡ್ತೀನಿ, ಒರಿಜಿನಲ್ ಐಟಮ್ ಕೊಡ್ತೀನಿ ಅಂತ. ಯಾಕಂದ್ರೆ ಬೇರೆ ಕಡೆಯಿಂದ ತರಿಸ್ಕೊಟ್ರೆ ನನಗೂ ಐಡಿಯಾ ಇರಲ್ಲ ಅವ್ರು ಏನ್ ಐಟಮ್ ಹಾಕ್ತಾರೋ. ನಾವು ಹೇಳ್ತೀವಿ ಬಟ್ ಅವ್ರು ಹಾಕ್ತಾರೋ ಇಲ್ಲೋ ಅಂತ. ಇದು ಬಟ್ ನಮ್ದೇ ಓನ್ ಫ್ಯಾಕ್ಟ್ರಿ, ನಾವೇ ರೆಡಿ ಮಾಡೋದು, ನಾನೇ ಮೆಟೀರಿಯಲ್ ತಂದು ಫ್ಯಾಕ್ಟ್ರಿಗೆ ಹಾಕೋದು. ಅದ್ರನ್ನೇನೋ ನನಗೆ ಗ್ಯಾರಂಟಿ ಇದೆ, ನಾನು ಒರಿಜಿನಲ್ ಐಟಮ್ ಕೊಡ್ತೀನಿ ಅಂತ. ಸೊ ಇವಾಗ ಹೈ ಬ್ಯಾಕ್ ಅಂದ್ರೆ ಸರ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಈ ಮಾಡಲ್ ಹೇಳಿ ನಮಗೆ, ಸ್ಟಾರ್ಟಿಂಗ್ ಒಂದು ಪ್ರೈಸ್ ಒಂದು ಹೇಳಿ ಸರ್. ಇದು ಎಬಿ ಸೋಫಾ ಇದೆ, ಇದು 65,000 ಇಂದ ಸ್ಟಾರ್ಟ್ ಆಗೋದು. 65,000. ಬಟ್ ಅದೇ ತರ ಕ್ವಾಲಿಟಿ ಇರುತ್ತೆ. ನಿಮ್ಗೆ ಎಷ್ಟು ವರ್ಷ ವಾರಂಟಿ ಎಲ್ಲ ಕೊಡ್ತೀರಾ ಸರ್? ವಾರಂಟಿ ಅದೇ ನಾನು ಹೇಳಿದ್ನಲ್ಲ, ಅವ್ರು ಸೆಲೆಕ್ಟ್ ಮಾಡೋ ಕುಶನ್ ಮೇಲೆ, ಅವ್ರು ಸೆಲೆಕ್ಟ್ ಮಾಡೋ ವುಡ್ ಮೇಲೆ. ವುಡ್ ಅಲ್ಲೂ ಆಪ್ಷನ್ ಇದೆ, ಕುಶನ್ ಅಲ್ಲಿ ಆಪ್ಷನ್ ಇದೆ, ಪಾಮ್ ಅಲ್ಲಿ ಆಪ್ಷನ್ ಇದೆ, ಬಟ್ಟೆನಲ್ಲಿ ಆಪ್ಷನ್ ಇದೆ. ಅವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ವಾರಂಟಿ. ಓಕೆ. ಬಟ್ ಒಳ್ಳೊಳ್ಳೆ ಮಾಡಲ್ಸ್ ವೀಕ್ಷಕರೇ ನಾವು ಇವತ್ತು ತೋರಿಸ್ತಾ ಇರುವಂತ ಟ್ರೆಂಡಿಂಗ್ ಮಾಡಲ್ಸ್ಗಳು, ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ತುಂಬಾ ಕಡೆ ಟ್ರೆಂಡ್ ಇರೋವಂಥ ಸೋಫಾಗಳು ಇವೆಲ್ಲ. ನೋಡಿ ಇದೊಂಥರ ಫ್ಯಾಬ್ರಿಕಲ್ಲಿ ಸ್ವಲ್ಪ ಬಟ್ಟೆ ಥರ ಬರುತ್ತೆ ನಿಮಗೆ ಫ್ಯಾಬ್ರಿಕ್ಕು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಮನೆಗೆ. ಇದು ನಿಮಗೆ 7 ಸೀಟರ್. ಇದು ಸೇಮ್, ಒಂದು ಟೀಪಾಯಿ, ಒಂದು 2 ಪಫಿ ಬಂದಿದೆ. ಪ್ಲೇನ್ ಡಿಸೈನ್, ತುಂಬಾ ಚೆಸ್ಟರ್ ವುಡ್ ಸಿಂಪಲ್ ಆಗಿ ಸರ್. ಯಾಕಂದ್ರೆ ಕಾರ್ನರ್ ಚಿಕ್ಕದಾಗಿ ಕೊಟ್ಟಿರ್ತೀವಿ, ಸ್ವಲ್ಪ ಚಿಕ್ಕ ಮನೆಗಳಿರ್ತಾವಲ್ಲ, ಕಾಂಪ್ಯಾಕ್ಟ್ ಸೋಫಾ ಅಂತೀವಿ ಇದನ್ನ. ಚಿಕ್ಕ ಮನೆಗೆ ಏನಾಗಬಹುದು ಸರ್ ಇದೊಂದು ಹೇಳಿ? ಒಂದು 42,000 ಇಂದ ಸ್ಟಾರ್ಟಿಂಗ್ ಇದೆ. 42 ಸ್ಟಾರ್ಟ್ ಆಗುತ್ತೆ. ಫುಲ್ ಸೆಟ್ ಇದೇನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಕಂಪ್ಲೀಟ್ ಸೆಟ್ ನಿಮಗೆ 42 ಸ್ಟಾರ್ಟ್ ಆಗುತ್ತೆ. ನೀವು ಬೆಂಗಳೂರಲ್ಲಿ ಇದ್ರೆ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಾರೆ ಸರ್. ಇವಾಗ ಇದು ನೋಡಿ, ಇದಕ್ಕೆ ಸಂಬಂಧ ಇಲ್ಲ. ಇವಾಗ ಅದೇ ಬೇರೆ, ಅದು ಬಿಟ್ಬಿಡಿ. ನೀವು ಇದು ನೋಡಿ, ಇದು ಹೆಂಗಿದೆ, ಥೈ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ನೋಡಿ, ಇದರಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಓಪನ್, ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಒಂದೊಂದರ ಡಿಫ್ರೆಂಟ್ ಸರ್. ಇದು ನಿಮಗೆ ಇದೊಂಥರ ಡಿಫ್ರೆಂಟ್ ಕಲರ್ಸ್ ಅಷ್ಟೇ. ಇವಾಗ ಇದು ಬೇರೆ, ಅದು ಬೇರೆ, ಇದು ಬೇರೆ, ಅದು ಬೇರೆ, ಪ್ರತಿಯೊಂದು ಫ್ಯಾಬ್ರಿಕ್ ಬೇರೆ. ಹೌದು ಸರ್, ಪ್ರತಿಯೊಂದು ಬೇರೆ ಇದೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಪ್ರೈಸ್ ಲಿಸ್ಟ್ ಬೇಕು ಅಂದ್ರೆ ಕಾಲ್ ಮಾಡಿ, ಸ್ಕ್ರೀನ್ ನಂಬರ್ನ ಪ್ರೈಸ್ ಲಿಸ್ಟ್ ಬೇಕಾದ್ರೆ ಕಳ್ಸಿಕೊಡ್ತಾರೆ. ಖಂಡಿತ ಸರ್. ಅದಾದ್ಮೇಲೆ ಇವಾಗ ಲಾಂಜರ್ ಸೋಫಾಸ್ ಇರ್ಬೋದು, ಲಾಂಜರ್ ಸೋಫಾಸ್ಗಳು ಅಲ್ಲೋನ ಸರ್. ಆಮೇಲೆ ನಾವು ಹೋಗೋಣ. ಇಲ್ಲೊಂದು ಸ್ವಲ್ಪ ನೋಡಿ, ಇಲ್ಲೊಂದೆರಡು ಇಟ್ಟಿದ್ದಾರೆ. ಹಾಗೆ ವಿಡಿಯೋದಲ್ಲಿ ನೋಡ್ಕೊಂಬಿಡಿ. ಪ್ರೈಸಸ್ಸು ಆಗಿಂದ ಹೇಳ್ತಾ ಇದ್ದೀವಿ. ಕ್ವಾಲಿಟಿ ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡು, ಯಾವ ಥರ ಕ್ವಾಲಿಟಿ ಇಂಪಾರ್ಟೆಂಟು. ಇದು ನಿಮಗೆ ಕಾರ್ನರ್ ಸೋಫಾ, ಅದೊಂದು ಸ್ವಲ್ಪ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಕಲರ್ ಇದೆ, ಕಲರ್ಸ್ ಆಪ್ಷನ್ ಇದೆ, 220+ ಕಲರ್ಸ್ ಆಪ್ಷನ್ ಇದೆ ನೋಡಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಆಲ್ಮೋಸ್ಟು ಇಲ್ಲಿ ವಿಡಿಯೋದಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ ನಿಮಗೆ ಸೋಫಾಗಳು ಎಲ್ಲನೂ ಡಿಫ್ರೆಂಟು. ಫ್ಯಾಬ್ರಿಕ್ ಆಗಿರಲಿ, ಡೆನ್ಸಿಟಿ ಆಗಿರಲಿ, ಫ್ರೇಮ್ ಸ್ಟ್ರಕ್ಚರ್ ಆಗಿರಲಿ, ಬಟ್ಟೆ ಕ್ವಾಲಿಟಿ ಆಗಿರಲಿ, ಎಲ್ಲ ಡಿಫ್ರೆಂಟು. ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ನೋಡಿ ಇಲ್ಲಿ ನಿಮಗೆ ಲಾಂಜರ್ ಸೋಫಾ, ಇಲ್ಲಿ 1, 2, 3 ಡಿಫ್ರೆಂಟ್ ಕಲರ್ಸು.
ಸೈಜ್ಗಳು ಡಿಫರೆಂಟ್ ಇರುತ್ತಲ್ಲ ಸರ್? ಸೈಜ್ ಡಿಫರೆಂಟ್ ಇದೆ, ಡಿಫರೆಂಟ್ ಡಿಸೈನ್ ಡಿಫರೆನ್ಸ್ ಪ್ರತಿಯೊಂದು ಸರ್. ಇವಾಗ ಇದಕ್ಕೆ ನೋಡಿ ಬ್ಲಾಕ್ ಗ್ಲಾಸ್ ಹಾಕಿದೀವಿ, ಅದು ಕ್ಲಿಯರ್ ಹಾಕಿದೀವಿ, ಅದು ಬ್ರೌನ್ ಕಲರ್, ಇದು ವೈಟ್ ಕಲರ್, ಪ್ರತಿಯೊಂದು ಬೇರೆ ಬೇರೆ ಕ್ಲಾಸಿಯಾಗಿ ಕಾಣಿಸ್ತಿದೆ ಈ ಸೋಫಾ ನೋಡಿ. ಇದು ಲಾಂಜರ್ ಮಾತ್ರ, ಬಟ್ ಇನ್ನೊಂದು ಅಲ್ಲಿ ನೋಡಿ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಸ್ಪೇಸ್, ಯಾವ್ದಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸರ್. ಇಲ್ಲಿ ಯೂಸ್ ಮಾಡಿರೋ ವುಡ್ ಯಾವ್ದು ಸರ್ ಇಲ್ಲಿ ಕೆಳಗಡೆ? ಟೀಕ್ವುಡ್ ಸರ್, ಪ್ಯೂರ್ ಟೀಕ್ವುಡ್. ಟೀಕ್ವುಡ್ ಇದು ಪ್ಯೂರ್ ಟೀಕ್ವುಡ್. ಲಾಂಜರ್ ಏನಂದ್ರೆ ಸರ್ ತುಂಬಾ ವಿಡ್ತಾ ಕೊಟ್ಟಿದ್ದೀವಿ, ಎಲ್ಲರೂ ಇಷ್ಟು ಕೊಡ್ತಾರೆ, ಇಷ್ಟೇ ಕೊಟ್ಬಿಡ್ತಾರೆ. ಹೌದು, ನಮ್ಗೆ ಕಂಫರ್ಟ್ ಆಗಿರ್ಲಿ ಅಂತ ಅಷ್ಟೇ ಸರ್. ಮಲಗಕ್ಕೂ ಕಂಫರ್ಟ್ ಇರಬೇಕು, ಕೂತ್ಕೊಳ್ಳೋಕ್ಕೂ ಕಂಫರ್ಟ್ ಇರಬೇಕು. ಒಬ್ಬ ವ್ಯಕ್ತಿ ಮನೆಯಿಂದ ಬಂದ್ರೆ ರೆಸ್ಟ್ ಮಾಡೋದಕ್ಕೆ ಅದ್ರ ಮೇಲೆ ರೆಸ್ಟ್ ಮಾಡ್ಬೇಕು, ರೂಮಿಗೆ ಹೋಗಿ ಕಾಟ್ಗೆ ಹೋಗಿ ರೆಸ್ಟ್ ಮಾಡ್ಬೇಕು ಅನ್ನೋದೇನು ಇಲ್ಲ ನೋಡಿ. ಇಲ್ಲೊಂದು ಇಟ್ಟಿದ್ದಾರೆ, ಇದು ಸೇಮ್ ಅದೇ ಥರನೇ ಇಟ್ಟಿದ್ದಾರೆ. ಬಟ್ ಎವ್ರಿ ಸೋಫಾ ಮೇಲೆ ನೀವು ಕೂತ್ಕೊಂಡ್ರೆ ಮಾತ್ರ ಬೇರೆನೇ ಲುಕ್ಕು, ಬೇರೆನೇ ಕಂಫರ್ಟ್ ಅಂತ ಹೇಳ್ಬೋದು. ಇದೊಂಥರ ಡಿಫ್ರೆಂಟು ಸರ್. ಒಂದು ಇವಾಗ ನೀವು ಇಟ್ಟಿದ್ದೀರಲ್ವಾ, ಇದು ಲಾಂಜರ್ ಎಲ್ಲ ಏನರಿಂದ ಸ್ಟಾರ್ಟ್ ಆಗುತ್ತೆ? 40,000ದಿಂದ ಸ್ಟಾರ್ಟಿಂಗ್. ಎಲ್ಲ 40,000 ಸ್ಟಾರ್ಟಿಂಗ್ ಇದೆ. ಓಕೆ, 40,000 ರೂಪಾಯಿಂದ ಸ್ಟಾರ್ಟಿಂಗ್. ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಇನ್ನೊಂದು ಇಟ್ಟಿದ್ದಾರೆ, ಇದೊಂದು ಕಂಪ್ಲೀಟ್ ಬೇರೆ ಥರ ಲಾಂಜರು. ಇದಕ್ಕೆ ಸ್ವಲ್ಪ ಕಪ್ ಹೋಲ್ಡರು, ಕನ್ಸೋಲು ಮತ್ತು ಈ ಥರ ಒಂದು ಬರುತ್ತೆ. ಒಂದು ಡಿವೈಡರ್ ಆಪ್ಷನ್ ಕೊಟ್ಬಿಟ್ಟು, ಡಿವೈಡರ್ ಆಪ್ಷನ್ ನಿಮಗೆ ಬೇಕಂದರೆ ನೀವು ತೊಗೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಇದು ಈ ಥರ ಒಂದಿದೆ, ಬರಬೇಕು, ನೀವು ನೋಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ. ರೆಕ್ಲೈನರ್ ಮಾಡಲ್ ಒಂದು ತೋರಿಸ್ಬಿಡೋಣ ಸರ್, ಒಂದು ಇಟ್ಟಿದ್ದಾರೆ ಬನ್ನಿ. ಹಾಗೇನೆ ಒಂದು ರೆಕ್ಲೈನರ್ ಮಾಡಲ್ ನಿಮ್ಗೆ ನೋಡ್ಕೊಂಡ್ಬಿಡಿ ವಿಡಿಯೋದಲ್ಲಿ. ಸರ್ ಇದು ರೆಕ್ಲೈನರಲ್ಲಿ ಒಂದು ಸೀಟರ್ ಬೇಕು ಅಂದ್ರೂ ಮಾಡ್ಕೊಡ್ತೀರಾ? ಹೌದು, ಸಿಂಗಲ್ ಬೇಕಂದ್ರೂ ಮಾಡ್ಕೊಡ್ತೀವಿ, 2 ಸೀಟ್ ಬೇಕಾದ್ರೆ 2 ಕೊಡ್ತೀವಿ, ಫುಲ್ ಸೆಟ್ ಬೇಕಂದ್ರೆ ಫುಲ್ ಕೊಡ್ತೀವಿ. ಏನು ಸರ್ ಹಿಂಗಿದೆ ಇದು? ಬೌನ್ಸಿ, ಫುಲ್ ಬೌನ್ಸಿ, ಫುಲ್ ಬೌನ್ಸ್ ಆಗ್ತದೆ, ಹಂಗೆ ಫುಲ್ ಬೌನ್ಸ್ ಆಗ್ತಾ ಇದೆ. ಸರ್ ಈ ಬೈಕ್ ಎಲ್ಲ ಹೆಂಗ್ ಕನ್ಸೋಲ್ ಕೊಟ್ಟಿದ್ದೀವಿ, ಕನ್ಸೋಲ್ ಆಪ್ಷನ್ 2 ಸೀಟರ್ ಕನ್ಸೋಲ್, ಇದು 3 ಸೀಟರ್. ಬಟ್ಟೆ ಚೆನ್ನಾಗಿದೆ. ಇದರಲ್ಲಿ 2 ಸೀಟರ್ ರೆಕ್ಲೈನರ್ ಸರ್. ಇದರಲ್ಲಿ ಈ ಕಡೆ ಒಂದು, ಇದು ರೆಕ್ಲೈನರ್, ಅದು ರೆಕ್ಲೈನರ್, ಅದು ರೆಕ್ಲೈನರ್, ಅದು ರೆಕ್ಲೈನರ್. ಟೋಟಲ್ 6 ಸೀಟರ್ ಇದೆಯಲ್ಲ, 6 ಸೀಟರ್ ಅಲ್ಲಿ 5 ರೆಕ್ಲೈನರ್ ಬರ್ತದೆ. 5 ರೆಕ್ಲೈನರ್. ಓಕೆ ನೋಡಿ ಈ ತರ ಸರ್. ಒಂದು ಸಿಂಗಲ್ ರೆಕ್ಲೈನರ್ ಏನ್ ಪ್ರೈಸ್ ಆಗ್ಬೋದು? ಸೆಲೆಕ್ಟ್ ಮಾಡೋದ್ಮೇಲೆ ಸರ್ ಇದು RRR ಇದೆ. RRR ಅದು. ಓಕೆ, ರೊಟೇಟ್ ಆಪ್ಷನ್ ಇದೆ, ಮ್ಯಾನ್ಯುಯಲ್ ಇದೆ, ಅದರಲ್ಲೇ ಮೋಟರ್ ವೈಸ್ ಇದೆ, ರಿಮೋಟ್ ಸಿಸ್ಟಮ್ ಇದೆ. ಅವ್ರು ಯಾವ ತರ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್. ಓಕೆ, ನೆಕ್ಸ್ಟ್ ಸರ್ ಈ ಸೋಫಾಗಳೆಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಸೋಫಾಗಳು? ಸ್ಟಾರ್ಟಿಂಗ್ ಅನ್ನೋದಕ್ಕಿಂತ ಸರ್ ಇವಾಗ ಅಲ್ಲೆಲ್ಲ ಕಾರ್ನರ್ ನೋಡಿದ್ರಲ್ಲ, ಇದರಲ್ಲಿ ಏನಂದ್ರೆ 311, 32, 32 ಡಿವೈಡರ್ ಈ ತರ ಆಪ್ಷನ್ ಫುಲ್ ಇದರಲ್ಲಿ ಸೆಕ್ಷನ್ ಅಲ್ಲಿ ಫುಲ್ ಆ ತರ ಇಟ್ಟಿದ್ದೀವಿ. ಓಕೆನಾ? 311 ಇದೆ. 311 ಇದು ಬಂದು ನಿಮ್ಗೆ 35,000 ಇಂದ ಸ್ಟಾರ್ಟ್ ಆಗ್ತದೆ. ಇದು 35,000 ಸ್ಟಾರ್ಟ್ ಆಗುತ್ತೆ. ಕಲರ್ ಆಪ್ಷನ್ ಇದರಲ್ಲೂ ಇದೆ. ಹೌದೌದು, ಇದರಲ್ಲೂ ಆಪ್ಷನ್ ಇದೆ. ಇನ್ನು ಬೇಸಿಕ್ ಸೋಫಾಗಳು ಬೇಕಂದ್ರೆ ಅದರಲ್ಲೂ ಸ್ಟಾರ್ಟ್ ಆಗ್ತದೆ. 28,000 ಇಂದ ಸ್ಟಾರ್ಟಿಂಗ್ ಇದೆ. 28 ಇಂದ ಸ್ಟಾರ್ಟ್ ಇದೆ. ನಿಮಗೆ ಯಾವ ತರ ಬೇಕು ಕಲರ್ ಆಪ್ಷನ್ಗಳಿದೆ. ನೀವು ಫುಲ್ ಸೆಟ್ ಸರ್ 311 5 ಸೀಟರ್ ಸೇರಿ ಹೇಳೋದು. ನೋಡಿ ಈ ಪಕ್ಕದಲ್ಲಿ ಇಲ್ಲೊಂದಿದೆ, ಇಲ್ಲೊಂದು 2 ಸೋಫಾ ಇಟ್ಟಿದ್ದಾರೆ. ಕಲರ್ ಸ್ವಲ್ಪ ಚೇಂಜ್ ಇದೆ, ಮಾಡೆಲ್ ಸ್ವಲ್ಪ ಚೇಂಜ್ ಇದೆ. ಇಟಾಲಿಯನ್ ಲುಕ್, ಸ್ವಲ್ಪ ಗೋಲ್ಡನ್ ಲೆಗ್ಸ್ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ನೋಡ್ಕೊಳ್ಳಿ, ಲೈಟ್ ಕಲರ್. ತುಂಬ ಡಾರ್ಕ್ ಕಾಂಬಿನೇಷನ್ ಇಷ್ಟಪಡಲ್ಲ, ಲೈಟ್ ಕಲರ್ ಕಾಂಬಿನೇಷನ್ ಇಷ್ಟಪಡೋರಿಗೆ ಅದು ಚೆನ್ನಾಗಿದೆ. ಇದು ನೋಡಿ ಫುಲ್ಲು ಗೋಲ್ಡು ಎಲ್ಲ ಕಡೆ ಎಲ್ಲ ಗೋಲ್ಡೇ ಕಾಣಿಸ್ತಾ ಇದೆ ಸರ್. ಇದು ನೋಡ್ತಾ ಇದ್ದೀನಲ್ಲ, ಇದೊಂದು ಏನರಿಂದ ಸ್ಟಾರ್ಟ್ ಆಗುತ್ತೆ? ಒಂದು ಇವಾಗ ಇದು 4 ಸೀಟರ್ ಆಯಿತು. ಇಲ್ಲ 3+2+ ಸೆಂಟ್ರಿ ಟೇಬಲ್ 45 ಸರ್, 45,000 ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲದಕ್ಕೂ ಅಷ್ಟೇ ನಿಮಗೆ ನೀಮ್ ವುಡ್ಡೇ ಯೂಸ್ ಮಾಡುವಂಥದ್ದು. ಓಕೆ, ಫಾರ್ಮು ಅಷ್ಟೇ ಒಳ್ಳೆ ಕ್ವಾಲಿಟಿ ಫಾರ್ಮೇ ಹಾಕಿರ್ತಾರೆ. ನೀವು ಏನಾದ್ರು ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು 311. ಓಕೆ, ನೀವು ಇಲ್ಲ 32 ಬೇಕಂದ್ರೂ ಮಾಡ್ಕೊಡ್ತಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಡಿಸೈನ್ ಮಾಡ್ಕೊಡ್ತಾರೆ. ತುಂಬ ದೊಡ್ಡದಾಗಿಲ್ಲ, ಕಾಂಪ್ಯಾಕ್ಟ್ ಆಗಿದೆ. 1 BHK ಮನೆ ಇರೋರಿಗೆ ಹಾಲ್ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ ಇದು ತುಂಬ ದೊಡ್ಡದಾಗಿ ಹೆವಿ ಇದೆ, ಸ್ಪೇಸ್ ಹಂಗೆ ಇಡುತ್ತೆ. ಯಾಕಂದ್ರೆ ಇಲ್ಲಿ ಸ್ಟೋರ್ ದೊಡ್ಡದಾಗಿದೆ, ಇಲ್ಲಿ ನಿಮಗೆ ಚಿಕ್ಕದಾಗೆ ಕಾಣುತ್ತೆ. ಆ್ಯಕ್ಚುಲಿ ಮನೆ ಒಳಗಡೆ ತೊಗೊಂಡೋದ್ಮೇಲೆ ತುಂಬ ದೊಡ್ಡದಾಗಿ ಕಾಣ್ಬಿಡುತ್ತೆ. ಇದೆಲ್ಲ ನೋಡಿ ರೆಕ್ಲೈನರ್ 3-2 ಡಿವೈಡರ್ ಇದೆ. 3-2 ಡಿವೈಡರ್. ಹೌದು, 3-2 ಡಿವೈಡರ್ ಸೆಂಟರ್ ಟೇಬಲ್. ನಿಮ್ಗೆ ಬೇಕಾಗಿಲ್ಲ 3 ಸೀಟರ್ ಬೇಕಾದ್ರೆ 3 ಕೊಡ್ತೀವಿ, 2 ಬೇಕಂದ್ರೆ 2 ಕೊಡ್ತೀವಿ. ಸರ್ ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಇದೆ ಸರ್, ಯಾವ ತರ ಬೇಕಾದ್ರೂ ಒಂದು ಸಿಂಗಲ್ ನಿಮ್ಗೆ ಚೇರ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಏನು ಸರ್ ಇದು ಸಾಫ್ಟ್ ಹಿಂಗಿದೆ, ಈಸಿ ಮೇಂಟೆನೆನ್ಸ್. ಇದರಲ್ಲಿ 3-2-1 ಕೊಟ್ಟಿದ್ದೀವಿ. 3-2 ಡಿವೈಡರ್ ಆಯ್ತು, ಇದು 3-2-1. ನೋಡಿ ಈ ತರ 6 ಸೀಟರ್ ಬರುತ್ತೆ ಆಪ್ಷನ್. ಇಲ್ಲ ನಿಮ್ಗೆ 2+1 ಬೇಕಂದ್ರೆ ಇದು ಬೇಡ ಸರ್, ನಂಗೆ ಜಾಗ ಇಲ್ಲ ಅಂದರೆ ಬೇಡ. ಇದ್ರದ್ದೇನಿದೆ ಕಾಸ್ಟ್ ಅಷ್ಟೇ ಕಾಸ್ಟ್ ಆಗುತ್ತೆ.
ಇದಕ್ಕೂ ವ್ಯಾರಂಟಿಗಳೆಲ್ಲ ಇರುತ್ತೆ, ನೀವು ಕೇಳಿದ್ರೆ ಒಂದ್ಸಲ ಎಂಕ್ವೈರಿ ಮಾಡಿ. ನೆಕ್ಸ್ಟ್ ಕಾಟ್ ಆಪ್ಷನ್ ಬಂದಿದೆ ಸರ್ ಇವೆಲ್ಲ. ಸರ್ ಅಲ್ಲಿ ಸೋಫಾ ಆಯ್ತು. ಇವಾಗ ಕಾಟ್ ಇದೇನಂದ್ರೆ ಕಾಟ್ಗಳೆಲ್ಲ ಕ್ವೀನ್ ಸೈಜ್ ಎಷ್ಟಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಹತ್ರ? ಕ್ವೀನ್ ಸೈಜು, ಕಿಂಗ್ ಸೈಜು, 4x6, 3x6, ಸಿಂಗಲ್ ಕಾಟು, ದಿವಾನು, ಪ್ರತಿಯೊಂದು ಆಪ್ಷನ್ ಇದೆ. ಅದು ವಿತೌಟ್ ಸ್ಟೋರೇಜು, ಶೀಶಮುಜು, ರೋಸ್ವುಡ್, ಟೀಕ್ ವುಡ್ ಆಪ್ಷನ್ ಇದೆ. ಪ್ರತಿಯೊಂದು ಆಪ್ಷನ್ ಇದೆ. ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಪ್ರತಿಯೊಂದು ಡಿಸೈನ್ಗಳು ಅಷ್ಟೇ, ತೋರಿಸ್ಕೊಂಡು ಹೋಗ್ಬಿಡೋಣ ಹಂಗಂದ್ರೆ. ಮ್ಯಾಟ್ರಸ್ ಅಷ್ಟೇ ಸರ್, ಕಂಪನಿ ಮ್ಯಾಟ್ರಸ್, ಪ್ರತಿಯೊಂದು ಪೆಪ್ಸ್ ಕಂಪನಿ ಮ್ಯಾಟ್ರಸ್ ಇಟ್ಟಿದ್ದೀವಿ. ಬ್ರಾಂಡೆಡ್, ಲೋಕಲ್ ಏನು ಐಟಮ್ ಇಲ್ಲ ಸರ್ ನಮ್ಮ ಹತ್ರ. ಲೋಕಲ್ ಐಟಮ್ ಅನ್ನೋದೇ ನಮ್ಮ ಹತ್ರ ಬರೇಬೇಡ್ರಿ. ಏನೋ ಒರಿಜಿನಲ್ ಐಟಮ್ ಇದ್ರೆ ನೀವು ಬೇಕಾದ್ರೆ ತಗೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಬೇಕಾದ್ರೆ ರೆಫರ್ ಮಾಡಿ. ಖಂಡಿತ ನೋಡಿ, ಇದೆಲ್ಲ ಮಾಡೆಲ್ಗಳು ನೋಡ್ಕೊಂಡ್ಬಿಡಿ. ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ವಾಟ್ಸಪ್ ಇದೆ. ಅಲ್ಲ, ಅವೆಲ್ಲ ಸ್ಟೋರೇಜ್ ಇರ್ತವೆ ಸರ್. ಪ್ರತಿಯೊಂದು ಅಷ್ಟೇ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸ್ಟೋರೇಜ್, ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಇದು ಸ್ಟೋರೇಜ್. ಇದು ಓಪನ್ ಆಗುತ್ತಾ? ಇದು ಹೌದು ಸರ್, ಇದು ಓಪನ್ ಆಗ್ತದೆ, ಇದು ಓಪನ್ ಆಗ್ತದೆ, ಅದು ಓಪನ್ ಆಗುತ್ತೆ. ಸ್ಟೋರೇಜ್ ನೋಡಿ, ಕಂಪ್ಲೀಟ್ ಸ್ಟೋರೇಜ್. ಕೆಳಗಡೆ ಗಂಟೆ ಅದು ಓಪನ್ ಮಾಡಬಹುದು. ಹಿಡನ್ ಸ್ಟೋರೇಜ್ ಇರ್ತದೆ. ಹೌದು, ಫುಲ್ ಸ್ಟೋರೇಜ್ ಇದೆ. ಕೆಳಗಡೆ ಸರ್ ಇಲ್ಲಿ ಸ್ಟೋರೇಜ್, ಬಾಟಮ್ ಸ್ಟೋರೇಜ್. ಒಂದ್ ಸೈಡ್ ಡ್ರೈಯರ್, ಒಂದ್ ಸೈಡ್ ಟಾಪ್ ಲಿಫ್ಟಿಂಗ್ ಕೊಟ್ಟಿದ್ದೀವಿ. ಹೈಡ್ರಾಲಿಕ್ ಬೇಕಾದ್ರೆ ಹೈಡ್ರಾಲಿಕ್ ಆಪ್ಷನ್ ಇದೆ. ವಿತೌಟ್ ಸ್ಟೋರೇಜ್ ಬೇಕಾದ್ರೆ ವಿತೌಟ್ ಕೊಡ್ತೀವಿ. ಶೀಶಮ್ ಅಂದ್ರಲ್ಲ, ಎಲ್ಲಿದೆ ಸರ್? ಶೀಶಮ್ ಇದೆಯಲ್ಲ ಸರ್, ಇಲ್ಲಿದಾವೆ, ಆ ಅಂಗಡಿನಲ್ಲಿ ಇದಾವೆ. ಇಲ್ಲಿದೆಯಲ್ಲ, ಇದು ಶೀಶಮ್. ನೋಡಿ, ಇದು ಫುಲ್ಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಶೀಶಮ್. ನೀವು ಒಂದ್ಸಲಿ ಹಾಕ್ಸ್ಕೊಂಡ್ಬಿಟ್ರೆ ಮಾತ್ರ. ಬಟ್ ಅದೇ ಹಂಗಿರುತ್ತೆ. ಕ್ವೀನ್ ಸೈಜ್ ಸರ್ ಇದು. ಶೀಶಮ್ ಒಂದು ಪ್ರೈಸ್ ಹೇಳಿ ಸರ್, ನಮ್ಗೆ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಇಲ್ಲ, 25,000 ಸ್ಟಾರ್ಟಿಂಗ್ ಇದೆ ಶೀಶಮ್. ಸಾಲಿಡ್ ಶೀಶಮ್. ವಾರಂಟಿ ಎಲ್ಲ ಅದಕ್ಕೆಲ್ಲ ಯಾವ ತರ ಕೊಡ್ತೀರಾ ಸರ್? ವುಡ್ ಕರೆಕ್ಟ್ ಆಗಿದ್ರೆ ಸರ್ ಲೈಫ್ ಟೈಮ್ ವಾರಂಟಿ ಕೊಡ್ಬೋದು. ಲೈಫ್ ಟೈಮ್. ಯಾಕಂದ್ರೆ ವುಡ್ ಯಾವತ್ತು ಪ್ಯೂರ್ ಆಗಿರ್ತದೋ ಯಾವತ್ತು ಏನು ಪ್ರಾಬ್ಲಮ್ ಬರಲ್ಲ ಸರ್ ಅದರಲ್ಲಿ. ಅದರಿಂದ ನಾವು ಆಲ್ಮೋಸ್ಟ್ ಅದಕ್ಕಾಗಿ ಸರ್ ನಾನು ಕ್ವಾಲಿಟಿ ಮೇಂಟೈನ್ ಮಾಡೋದು. ಲೋಕಲ್ ಐಟಮ್ ಹಾಕಲ್ಲ ಅನ್ನೋದೇ ಮೇನ್ ಅದಕ್ಕಾಗಿ. ಇವಾಗ ಇದು ನೋಡಿ ಸರ್, ಪಾಲಿಶ್ ಆಗಿದೆ ಇದಕ್ಕೆ. ಹೌದು ಸರ್, ಇದು ಫಿನಿಶಿಂಗ್ ಕೊಟ್ಟಿದ್ದೀವಿ, ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡಿಸೈನ್ಗಳು ನೋಡ್ಕೊಂಡ್ಬಿಡಿ, ಆಪ್ಷನ್ ಇದೆ ನಿಮಗೆ. ಒಂದೊಂದು 1, 2, 3, 4, 5 ಒಂದು ಸುಮಾರು ಒಂದು 7 ಇಲ್ಲ ಸುಮಾರು ಇದಾವೆ ಸರ್. ಇವೆಲ್ಲ ಅದೇ ಲೈನಲ್ಲಿ ಪೂರ್ತಿ ಅದೇ ಇಟ್ಟಿದ್ದಾರೆ. ಆ ಕಡೆ ಕಾಟ್ಗಳು, ಆ ಕಡೆ ಕಾಟ್ ಬರುತ್ತೆ ಆಪ್ಷನ್. ಇನ್ನು ಡೈನಿಂಗ್ ಟೇಬಲ್ಗಳು ಇಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಆಪ್ಷನ್ ಇದೆ ನೋಡಿ ನಿಮಗೆ. ಒಂದೇ ಸ್ಟೋರ್ ಅಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಆಪ್ಷನ್ ಸುಮಾರು ಒಂದು 20-25 ಕಲೆಕ್ಷನ್ ಇದೆ. ಹೌದು ಸರ್, ಅದಕ್ಕೆ ಹೇಳ್ತಾರೆ ಸರ್, ತುಂಬಾ ದೊಡ್ಡ ಅಂಗಡಿ. ಯಾವ ತರ ಕಲೆಕ್ಷನ್ಸ್ ಬೇಕಾದ್ರೂ ಕೊಡ್ತೀವಿ. ಅದರಲ್ಲಿ ಮೈಕಾ ಟಾಪ್ ಆಗಿರ್ಬೋದು, ಪಾಲಿಶ್ ಟಾಪ್ ಆಗಿರ್ಬೋದು, ಗ್ಲಾಸ್ ಟಾಪ್ ಆಗಿರ್ಬೋದು, ಟೈಲ್ಸ್ ಟಾಪ್ ಆಗಿರ್ಬೋದು, ಮಾರ್ಬಲ್ ಟಾಪ್ ಆಗಿರ್ಬೋದು, ಆನೆಕ್ಸ್ ಟಾಪ್ ಆಗಿರ್ಬೋದು. ಕಸ್ಟಮರ್ ಯಾವ ತರ ಕೇಳ್ತಾರೆ, 4 ಚೇರ್, 6 ಚೇರ್, 5 ಚೇರ್, 8 ಚೇರ್, 10 ಚೇರ್, ಅದಕ್ಕೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಯಾವುದೇ ತರ ಕಸ್ಟಮೈಸೇಷನ್ ಕೇಳಿದ್ರು ಕೊಡ್ತೀವಿ. ಓಕೆ, ಡೈನಿಂಗ್ ಟೇಬಲ್ ಅಷ್ಟೇ ನಿಮಗೆ ಆಪ್ಷನ್ ಇದೆ. ಟೀ ಕುಡ್ ಅಲ್ಲಿ ಬೇಕಂದ್ರೆ ಟೀ ಕುಡ್ ಅಲ್ಲಿ ಇದೆ, ಗ್ರಾನೈಟ್ ಇದೆ ಸರ್ ಹೇಳ್ದಂಗೆ ಆಗ್ಲಿ. ನಿಮಗೆ ಸುಮ್ಮನೆ ಹಂಗೆ ಕಣ್ಣು ಆಡ್ಸ್ಕೊಂಡ್ ಬಂದ್ಬಿಡಿ ಒಂದ್ಸಲಿ ಬೇಕಾದ್ರೆ. ಪ್ಯೂರ್ ಆನೆಕ್ಸ್, ನಿಮ್ಮ ಹತ್ರ ಟಚ್ ಆನ್ ಮಾಡಿ ನೋಡಿ, ರಿಫ್ಲೆಕ್ಟ್ ಆಗ್ಬೇಕು ಕೆಳಗಡೆಯಿಂದ ನೋಡಿ. ನಿಮಗೆ ಕ್ಲೀನ್ ಆಗಿ ರಿಫ್ಲೆಕ್ಟ್. ಪ್ಯೂರ್ ಆನೆಕ್ಸ್, ಏನು ಮಿಕ್ಸ್ ಇಲ್ಲ ಸರ್. ಮಿಕ್ಸಿಂಗ್ ಏನಿಲ್ವಾ ಸರ್? ಇದು ಮಾತೇ ಬರಲ್ಲ. ಓಕೆ, ಡೈನಿಂಗ್ ಟೇಬಲ್ಗಳು ಹೇಳಿ ಸರ್. ಒಂದು ಪ್ರೈಸ್ ಏನು? 15,000 ಸ್ಟಾರ್ಟಿಂಗ್ ಇದೆ ಸರ್. 4 ಸೀಟರ್ 15,000 6 ಸೀಟರ್ ಆದ್ರೆ ನಿಮಗೆ 23,000 ಸ್ಟಾರ್ಟಿಂಗ್ ಇದೆ. ಕಸ್ಟಮರ್ ಸೆಲೆಕ್ಷನ್ ಮಾಡಾದ್ಮೇಲೆ ಡಿಪೆಂಡ್ ಆಗುತ್ತೆ. ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಬರುತ್ತೆ ನಿಮಗೆ. ಪ್ರೀಮಿಯಂ ಲುಕ್ ಅಲ್ಲಿ ಬರುತ್ತೆ. ಸ್ವಲ್ಪ ಪ್ರೀಮಿಯಂ ಲಕ್ಸುರಿ ಟೈಪ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಅದು ಆಪ್ಷನ್ ಇದೆ ನಿಮಗೆ. ಬೇಸಿಕ್ ಬೇಡಪ್ಪ ನಮಗೆ ಸ್ವಲ್ಪ ಇನ್ನ ಗ್ರ್ಯಾಂಡ್ ಲುಕ್ ಅಲ್ಲಿ ಬೇಕು ಮನೆಗೆ ಅಂದ್ರೆ. ಇಲ್ಲ ಸರ್, ಒಂದು ನಿಮಿಷ, ನೀವು ಇವಾಗ ಏನೋ ಹೇಳಿದ್ರಲ್ಲ ಇಂಪೋರ್ಟೆಡ್ ಅಂತ. ಸಾರಿ, ಇಂಪೋರ್ಟೆಡ್ ಐಟಮ್ ನಮ್ಮ ಅಂಗಡಿನಲ್ಲಿ ಏನೂ ಇಲ್ಲ. ಹೌದಾ? ಇಂಪೋರ್ಟೆಂಟ್ ಐಟಮ್ ಏನಕ್ಕೆ ಯೂಸ್ ಮಾಡುತ್ತೇನೆ ಅಂದ್ರೆ ಸರ್, ಆಕ್ಚುಲಿ ಇಂಪೋರ್ಟೆಂಟ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಾನು ಯೂಸ್ ಅಂಡ್ ಥ್ರೋ ಅಂತಾರೆ. ಅಂದ್ರೆ ಅಲ್ಲಿಂದ ತಗೊಂಡ್ ನಿಮ್ಗೆ ಏನಾದ್ರು ರಿಪೇರಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದ್ರ ರಿಪೇರಿ ಮಾಡಕ್ಕಾಗಲ್ಲ. ಎಷ್ಟು ದಿವಸ ಬೇಕು ಯೂಸ್ ಮಾಡ್ಕೊಂಬೋದು, ಆಮೇಲೆ ಬಿಸಾಡ್ಬೇಕಷ್ಟೇ. ಇವಾಗ ನೀವು ಅಲ್ಲಿ ತರಿಸಿರೋದು ಇಂಪಾರ್ಟೆಂಟ್ ಇಲ್ಲ ಇಂಪಾರ್ಟೆಂಟ್ ಐಟಮೇ ಅಲ್ಲ. ಇಲ್ಲಿ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಇದು ನಿಮ್ಗೆ ಇಂಪಾರ್ಟೆಂಟ್ ಅನ್ಸ್ತದೆ, ಬಟ್ ಇಂಪಾರ್ಟೆಂಟ್ ಅಲ್ಲ. ನಮ್ದೇ ಮ್ಯಾನುಫ್ಯಾಕ್ಚರಿಂಗ್. ಪ್ರತಿಯೊಂದು ಐಟಮ್ ಏನಾದ್ರು ಪ್ರಾಬ್ಲಮ್ ಅಂತ ಮತ್ತೆ ರೆಡಿ ಮಾಡ್ಕೊಂಬೋ ಸರ್. ಯೂಸ್ ಅಂಡ್ ಥ್ರೋ ಐಟಮ್ ಅಲ್ಲ ಇದು. ಓಕೆ, ಸ್ವಲ್ಪ ಪ್ರೀಮಿಯಂ ಬೇಕು ಅಂದ್ರೆ ಸೆಗ್ಮೆಂಟ್ ಅಲ್ಲಿ ಅದು ಕೂಡ ಆಪ್ಷನ್ ಇದೆ. ಇನ್ನ ಇಲ್ಲಿ ನೋಡಿ ಡ್ರೈಯರ್ ಆಪ್ಷನ್ ಇದೆ, ಶೂ ರ್ಯಾಕ್ ಆಪ್ಷನ್ ಇದೆ, ಪೂಜಾ ಮಂದಿರ ಇದೆ, ಟಿವಿ ಕ್ಯಾಬಿನೆಟ್ ನೋಡ್ತಿರ್ಬೋದು. ಮನೆಯಲ್ಲಿ ತುಂಬಾ ಜನ ಸರ್ ಟಿವಿ ಕ್ಯಾಬಿನೆಟ್ ಸುಮಾರು ಜನ ಇವಾಗ ಮಾಡ್ಸಕ್ಕಂತ ಹೋಗ್ತಾರೆ. ಅದು ನೋಡಿ ಮನೆಯಲ್ಲೇ ಮಾಡಿಸ್ಬೇಕು ಇಂಟೀರಿಯರ್ ನಾವು ಅದು ಇದು ಅಂತಾರೆ. ಮನೆಯಲ್ಲಿ ಮಾಡಿಸಿದ್ರೆ ನಿಮ್ಗೆ ತುಂಬಾ ಕಾಸ್ಟ್ ಬರ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಸರ್, ನೀವು ಹೋಗ್ಬೇಕು ಒಂದ್ ಅಂಗಡಿಗೆ ಒಂದು ಪ್ಲೈವುಡ್ ತಗೊಂಬರ್ಬೇಕು, ಮತ್ತೆ ನೀವು ಕಾರ್ಪೆಂಟರ್ ಕರ್ಕೊಂಬರ್ಬೇಕು, ಪ್ರತಿಯೊಂದು ಐಟಮ್ ನೀವು ತಗೊಂಬರ್ಬೇಕು. ನಮ್ದು ಹಂಗಿಲ್ಲ, ನಮ್ದೇ ಆದಂತ ಹುಡುಗರು ಟೀಮ್ ಇರ್ತದೆ. ನಮ್ಗೆ ಲೋಡ್ ಐಟಮ್ಗಳು ಬರ್ತವೆ. ಅದ್ರ ಮೇಲೆ ನಮ್ಗೆ ಸ್ವಲ್ಪ ಅವ್ರಿಗೆ ಏನಾದ್ರು ಡಿಸೈನ್ ಹಿಂಗೆ ಬೇಕು ಅಂದ್ರೆ ಫೋಟೋ ಕಳ್ಸಿದ್ರೆ ಹಂಗೆ ಅವ್ರು ಏನೇ ಡಿಸೈನ್ ಹೇಳಿದ್ರು ಮಾಡ್ಕೊಡ್ತೀವಿ. ಕಲರ್ ಆಪ್ಷನ್ ಇಟ್ಟಿದೀವಿ. ಹೌದು, ಖಂಡಿತ ಮಾಡ್ಕೊಡ್ತಾರ. ನೋಡಿ ಡ್ರೈಯರ್ಸ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಸ್ಲೈಡಿಂಗ್ ಡ್ರೈಯರ್ಸ್ ಇದೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. 3 ಡೋರ್ ವಿತ್ ಡ್ರೆಸ್ಸಿಂಗ್ ಆಪ್ಷನ್ ಇದೆ. ಸಾಕಷ್ಟು ಇದೆ ಆಪ್ಷನ್. ಸ್ಲೈಡಿಂಗ್ ಬೇಕಾದ್ರೆ ಸ್ಲೈಡಿಂಗ್ ಇದೆ. ನೋಡಿ ಇದು ಸ್ಲೈಡಿಂಗ್, ಬಟ್ ಹೆವಿ ಸೈಜ್ ಇದೆ, ಚೆನ್ನಾಗಿದೆ ನೋಡಿ. ಸ್ಲೈಡಿಂಗ್ ಕಂಪ್ಲೀಟ್ ಸ್ಲೈಡ್ ಮಾಡ್ಬೋದು ಇದನ್ನ ನೀವು.
ಸ್ಲೈಡಿಂಗ್ ತುಂಬಾ ಹೆವಿ ಇದೆ ಸರ್, ನಾರ್ಮಲ್ ಇಲ್ಲ, ಎಲ್ಲ ಸ್ವಲ್ಪ ಹೆವಿ ಬಟ್ ಕ್ವಾಲಿಟಿ ಇದೆ, ನೋಡ್ರೆ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಇದೆ. ಸರ್ ಇಲ್ಲೆಲ್ಲ ಇಟ್ಟಿದಾರಲ್ಲ ಈ ಮಾಡೆಲ್ ಎಲ್ಲ ಹೇಳಿ ಯಾವ ತರ ಇದು ಸರ್? ಇವೆಲ್ಲ ಪ್ರೀಮಿಯಂ ಸೋಫಾಸ್, ಏನ್ ಮೆಟೀರಿಯಲ್ ಸೋಫಾಸ್ ಇವು. ನಾನು ಹೇಳ್ತೀನಿ ಸರ್ ಇದ್ರ ಬಗ್ಗೆ, ಯಾಕಂದ್ರೆ ಇದು ಇವಾಗ ಬಂದಿರೋ ಹೊಸ ಸೆಟ್. ಆಕ್ಚುಲಿ ಇದನ್ನ ಸೆಟ್ ಆಗ್ಬೇಕು, ಇದನ್ನ ಟೀಪಾಯ್ ಬರಬೇಕು, ಪೋಪಿಸ್ ಬರಬೇಕು, ಫುಲ್ ಸೆಟ್ ಬರ್ತದೆ ಇದು. ಬಟ್ ಇದೇನಂದ್ರೆ ನಾವು ಹೊಸ ಸ್ಟಾಕ್ ಯಾವ ತರ ಹೇಳ್ಬೇಕಂದ್ರೆ ಸರ್, ಕಸ್ಟಮರ್ ಇವಾಗ ಎಲ್ಲರೂ ಒಂದೇ ತರ ಇರಲ್ಲ. ನಮ್ ದೊಡ್ಡ ದೊಡ್ಡ ಮನೆಗಳಿದಾವೆ, ನಮ್ದು ವಿಲ್ಲಾಗಳಿದಾವೆ, ಅಪಾರ್ಟ್ಮೆಂಟ್ಗಳಿದಾವೆ, ಅವರೆಲ್ಲ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಸ್ವಲ್ಪ ಪ್ರೀಮಿಯಂ ಸೋಫಾಸ್, ಇದ್ರಲ್ಲೂ ತುಂಬಾ ಮಾಡೆಲ್ಸ್ ಇದಾವೆ. ಇದು ಈ ಕಡೆ ಇದೆ, ಆ ಕಡೆ ಇದೆ, ತುಂಬಾ ಮಾಡೆಲ್ಸ್ ಇದೆ. ಬಟ್ ಇದು ಈಗ ಬರ್ತಾರ ಸರ್, ಆಕ್ಚುಲಿ ನಿನ್ನೆ ಬಂದಿರೋದು. ಇನ್ನು ಫುಲ್ ಸೆಟ್ ಮಾಡ್ಬೇಕು, ಇನ್ನು ಬಾಕ್ಸ್ ಪೀಸ್ ಎಲ್ಲ ಹಂಗೆ ಪ್ರೈಸ್ ಲಿಸ್ಟ್ ಬಂದಿಲ್ಲ ಸರ್. ಅದೆಲ್ಲ ಸೆಟ್ ಹಾಕಿದ ಮೇಲೆ ಗೊತ್ತಾಗೋದು. ನೋಡಿ ಇದು ಹೆಂಗೆ ತರ ಇದೆ, ಕಂಪ್ಲೀಟ್ ತೆಗ್ದು ನೀವು ವಾಷಬಲ್ ಮಾಡ್ಕೋಬಹುದು, ವಾಶ್ ಮಾಡ್ಕೋಬಹುದು ನೀವು ಆ ಥರ. ನೋಡಿ ಇದೊಂದು ಡಿಸೈನಾ, ಇಲ್ಲಿ ಬಂದ್ಬಿಡಿ ಒಂದು ಸ್ವಲ್ಪ ಕ್ಯಾಮ್ರಾ ಎತ್ಕೊಂಡು ನೀವು ನೋಡಿ, ಇಲ್ಲೇ ಬೇರೆ ತರ ಡಿಸೈನ್ ಇದೆ ಸರ್. ಕಂಫರ್ಟ್ ಎಲ್ಲ ಸೇಮೇ ಸಿಗುತ್ತಲ್ಲ ಎಲ್ಲದ್ರ ಮೇಲೆ, ಡಿಸೈನ್ ಚೇಂಜ್ ಅಷ್ಟೇ. ಕೂತ್ಕೊಂಡು ನೋಡಿ, ಡಿಸೈನ್ ನೋಡಿ, ಕಂಫರ್ಟ್ ಏನಲ್ಲ ಸರ್. ಇವು ಮಹಾರಾಜ ಸೋಫಾ ಕಾರ್ವಿಂಗ್ ಸೋಫಾಸ್ ಅಂತಾರೆ. ತುಂಬಾ ಇವಾಗ ಏನ್ ಗೊತ್ತಾ ಸರ್, ಮೊದಲು ಹಳೆ ಕಾಲದಾಗಿದ್ರು ನೋಡಿ, ಆ ತರ ಇವಾಗ ಮತ್ತೆ ರಿಟರ್ನ್ ಆಗ್ತಾ ಇದಾರೆ ಕಸ್ಟಮರ್. ಪ್ರತಿಯೊಬ್ರು ಅಷ್ಟೇ, ಅಂದ್ರೆ ಹಳೆ ಬಟ್ಟೆ, ಹಳೆ ಐಟಮ್ ತುಂಬಾ ಜನ ಇಷ್ಟಪಡ್ತಾ ಇದಾರೆ ಇವಾಗ, ಅಂದ್ರೆ ಹಳೆ ಮಾಡಲ್ಸ್. ಅದಕ್ಕಾಗಿ ಇದೆಲ್ಲ ಸ್ವಲ್ಪ ಹೆವಿ ಸೋಫಾಸ್, ನಾರ್ಮಲ್ ಅಂತೂ ಇಲ್ಲ, ಇವು ತುಂಬಾ ಹೆವಿ ಇದಾವೆ ಸೋಫಾಸ್ ಇದೆ. ಸೊ ಪ್ರೈಸ್ಗಳು ಹಂಗೆ ಇರುತ್ತೆ. ನಿಮ್ಗೆ ಏನೋ ಪ್ರೈಸ್ ಲಿಸ್ಟ್ ಬೇಕಂದ್ರೆ ಕೇಳಿ ತಿಳ್ಕೊಬಹುದು ನೀವು. ಮಾಡಲ್ಸ್ ಇದೆ ಸರ್, ಆಕ್ಚುಲಿ ಇದು ಅಂಗಡಿಗೆ ಇವಾಗ ಆಗ್ತಾ ಇರೋದು, ಇನ್ನ ಆಗ್ತಾ ಇದೆ ನೋಡಿ. ಕಂಪ್ಲೀಟ್ ಇನ್ನ ಸ್ಟೋರ್ಗಳಲ್ಲಿ ಇನ್ನ ಸ್ವಲ್ಪ ಐಟಮ್ಗಳು ತುಂಬಿಸ್ಬಿಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ, ಸ್ಟೋರೇಜ್ ಚೆನ್ನಾಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಪ್ರೀಮಿಯಂ ಐಟಮ್ ಪ್ರೀಮಿಯಂ ಐಟಮ್ ಸರ್. ಟೋಟಲಿ ವುಡನ್ ಕಾಟಲ್ಲಿ ಇಲ್ಲೆಲ್ಲ ಟೋಟಲ್ ಒಂದು ಸ್ವಲ್ಪ ಏನು ನಾರ್ಮಲ್ ಐಟಮ್ ಅದಕ್ಕಿಂತ ಸ್ವಲ್ಪ ಪ್ರೀಮಿಯಂ ಐಟಮ್ ಸ್ವಲ್ಪ. ಓಕೆ ನೋಡಿ, ಇದೊಂಥರ ಕಂಫರ್ಟ್, ಕೂತ್ಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಕಂಫರ್ಟ್ ಇದೆ. ಇದು ನೋಡಿ 8 ಇಂಚ್ ಕುಶನ್ ಹಾಕಿರೋವಂಥದ್ದು. ಇದು ಸ್ವಲ್ಪ ಡಿಫರೆಂಟ್ ಆಗಿದೆ, ಇದೆ. ಯು ಶೇಪ್ ಸೋಫಾ ನೋಡಿ, ಅಲ್ಲಿ ಒಂದು ಯು ಶೇಪ್ ದೊಡ್ಡ ಸೋಫಾ. ಇದಕ್ಕೂ ಇನ್ನೂ ಟೀಪೈ ಬರಬೇಕು, ಫುಲ್ ಸೆಟ್ ಆಗ್ತದೆ ಅದು. ನೋಡಿ ಇದು ಕಂಪ್ಲೀಟ್ ಯಾವ ತರ ಇದೆ, ಹೊಂದ್ಕೊಂಡ್ರೆ ಮಾತ್ರ ಕಂಫರ್ಟ್. ಮತ್ತೆ ಇದು ಏನೋ ಇದು ಬಟನ್ ಆಪ್ಷನ್ ಎಲ್ಲ ಇದೆಯಲ್ಲ ಸರ್, ರೆಕ್ಲೈನರ್ ಅದು. ರೆಕ್ಲೈನರ್ ಇನ್ನು ಆನ್ ಮಾಡಿಲ್ಲ. ನೋಡಿ ಬಟನ್ ಆನ್ ಮಾಡ್ರೆ ಹಂಗೆ ಕ್ಲೀನಾಗಿ ಓಪನ್ ಆಗುತ್ತೆ. ಮ್ಯಾಕ್ಸ್ ಕಂಪ್ನಿದ ಸರ್ ಇದು, ಸಕಲಾಗಿದೆ ಅಲ್ಲ ಸರ್ ಇದು. ನೋಡಿ ಹೆಂಗೆ ಕಂಪ್ಲೀಟ್ ಓಪನ್, ಕೂತಿರೋ ಜಾಗದಲ್ಲಿ ಆರಾಮ್ಗೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಬೇಕು. ಮ್ಯಾನ್ಯಲ್ ರೆಕ್ಲೈನರ್ ಸರ್ ಏಕ್ದಮ್ ಓಪನ್ ಆಗುತ್ತೆ. ಇದು ಹಂಗಿಲ್ಲ, ನಿಮ್ಗೆ ಎಷ್ಟು ಬೇಕು ಒಂದೊಂದು ಇಂಚು, ನಿಮ್ಗೆ ಒಂದೊಂದು ಎಷ್ಟು ಬೇಕೋ ಕಡಿಮೆ ಮಾಡ್ಕೊಂಬೋದು, ಎಷ್ಟು ಬೇಕೋ ಜಾಸ್ತಿ ಮಾಡ್ಕೊಂಬೋದು. ಮ್ಯಾನ್ಯಲ್ ಕೇಳಿದ್ರಲ್ಲ, ಮ್ಯಾನ್ಯಲ್ ಇದೆ ನೋಡಿ. ಇಲ್ಲಿ ಒಂದಿದೆ, ಹೆಂಗಿದೆ ಇದು ಸೋಫಾ, ಸಾಕಾಗಿದೆ. ಮನೆಯಲ್ಲಿ ಆಪ್ಷನ್ ನೋಡಿಲ್ಲ, ಇದು ತಿರುಗುತ್ತಾ, ಸಾಕತ್ತು ನೋಡಿ ಹೆಂಗಿದೆ ಇದು. ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಆಫೀಸ್ಗಳಲ್ಲಿ ನಾನು ಸುಮಾರು ಮೂವಿ ಗಿವಿ ಅಲ್ಲಿ ಇಲ್ಲ ನೋಡಿದ್ದೀನಿ, ಬಟ್ ಚೆನ್ನಾಗಿದೆ ನೋಡಿ. ಇದು ಆಪ್ಷನ್ ಇದೆ ನಿಮ್ಗೆ, ಏನು ಇಲ್ಲ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಐಟಮ್ ಇರ್ತಾರೆ ಸರ್, ಎಲ್ಲ ಡಿಫ್ರೆಂಟ್. ಇನ್ನೊಂದು ವಾರದೊಳಗೆ ಐಟಮ್ ಎಲ್ಲ ಫುಲ್ ಕ್ಲಿಯರ್. ಬಟ್ ಇದು ಕಂಪ್ಲೀಟ್ ಆಗಲಿ ಸರ್, ಇನ್ನೂ ಒಂದು ಒಳ್ಳೆ ವಿಡಿಯೋ ಮಾಡೋಣ, ಪ್ರೀಮಿಯಂ ಕಸ್ಟಮರ್ಗೆ ಕೊಡೋಣ, ಕ್ವಾಲಿಟಿ ಕೊಡೋಣ. ಓಕೆ, ಬೇರೆ ನೀವೆಲ್ಲೂ ನೋಡಿರ್ಬಾರ್ದು ಅಂತ ಸೋಫಾಗಳನ್ನ ತಂದಾಕ್ತಾರೆ. ಒಳ್ಳೆ ಒಂದು ವಿಡಿಯೋ ಮಾಡೋಣ. ಡೈನಿಂಗ್ ಟೇಬಲ್ ಯಾವ್ದಿದೆ, ಯಾವ್ದಾದ್ರು ಬಂದಿರೋದು ಇದಾವ ಚೆನ್ನಾಗಿರೋದು ನೋಡಿ. ಇವು ಅಷ್ಟೇ ಸೋಫಾಗಳು ಎಲ್ಲ ಸ್ವಲ್ಪ ಪ್ರೀಮಿಯಂ, ಸ್ವಲ್ಪ ಇದು ಸ್ವಲ್ಪ ಡಿಫರೆಂಟ್ ಆಗಿದೆ, ಸ್ವಲ್ಪ ಪ್ರೀಮಿಯಂ ನೋಡಿ. ಇದು ಚೆನ್ನಾಗಿದೆ ಸರ್, ಇದು ಸಾಕಾಗಿದೆ ನೋಡಿ, ಜಬರ್ದಸ್ತ್ ಆಗಿದೆ. ಇನ್ನು ಲೆಗ್ ಫಿಟ್ಟಿಂಗ್ ಮಾಡ್ಬೇಕು, ಅದು ಲೆಗ್ ಬಂದಿರೋದು, ಲೆಗ್ ಫಿಟ್ಟಿಂಗ್ ಮಾಡಬೇಕು. ಸರಿ ಸರಿ, ಇವು ನೋಡಿ ಸರ್, ನೋಡಿ ವಾ ಏನು ಸರ್ ಇದು ಹಿಂಗಿದೆ, ಹೆವಿ ಇದೆ. ಇದ್ರಲ್ಲಿ ನಿಮ್ದ್ರಲ್ಲೇ ಆಗೋದು, ಇದೇನು ಇಂಪಾರ್ಟ್ ಏನು ಇಲ್ಲ. ನೋಡಿ ಯಾವ ಥರ ಇದೆ ಇದು. ಇದು ನೋಡಿ, ಇದು ವರ್ಕ್ ನೋಡಿ, ಇದು ಯಾವ ತರ ಬಂದಿದೆ ಇದು ಸರ್. ಇದೆಲ್ಲ ಕಲರ್ ಸಿಗುತ್ತಾ? ಕುಶನ್ ಸಿಗುತ್ತೆ, ಮಾರ್ಬಲ್ ಅಲ್ಲೂ ಕಲರ್ ಆಪ್ಷನ್ ಇದೆ, ಪಾಲಿಶ್ ಅಲ್ಲೂ ಇದೆ, ಕುಶನ್ ಅಲ್ಲೂ ಇದೆ, ಬಟನ್ ಇದೆ ನೋಡಿ. ಇದು ಹೆಂಗಿದೆ ಆಪ್ಷನ್ ಇದೆ ಸರ್. ಇದು ನೋಡಿ ಹೆಂಗಿದೆ, ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಬಂದಿರೋಂಥದ್ದು ನೋಡಿ. ಬೇರೆ ತರ ಮಾರ್ಬಲ್, ಇದು ಬೇರೆ ತರ ಮಾರ್ಬಲ್, ಇದು ಬೇರೆ ತರ ಚೇರು, ಇದು ಬೇರೆ ತರ ಕುಶನ್, ಪ್ರತಿಯೊಂದು ಚೇಂಜಸ್ ಇದೆ ಸರ್. ಚೇಂಜಸ್ ಇದೆ. ಇದು ನೋಡಿ, ಇದೊಂಥರ ಡಿಫ್ರೆಂಟ್. ಸೊ ಇನ್ನ ತುಂಬಬೇಕು, ಇನ್ನ ನಾನು ಹೇಳ್ತೀನಿ, ಇನ್ನ ಫುಲ್ ಕಂಪ್ಲೀಟ್ ತುಂಬಾದ್ಮೇಲೆ ಒಂದು ವಿಡಿಯೋ ಮಾಡಾಕನ ನೀವು ಇಷ್ಟಪಡೋದಂತ ಗ್ಯಾರಂಟಿ. ಡಿಫ್ರೆಂಟ್ ಮಾಡಲ್ಸ್ ತರಿಸ್ಕೊಡ್ತಾರೆ. ಇನ್ನೊಂದು 10 days ಹಿಡಿಯುತ್ತಾ ಸರ್ ಫುಲ್ ಕಂಪ್ಲೀಟ್ ಆಗಕ್ಕೆ? ಇದು ಇಲ್ಲ, ಈ ವೀಕಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಈ ವೀಕಲ್ ಎಲ್ಲ ರೆಡಿ ಇದೆ, ನೆನ್ನೆ ನಾನು ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ ಒಂದು 25% ಬಂದಿದೆ. ನಾಳೆ ನಾಡೋದು ಒಂದು 3 days ಅಲ್ಲಿ ಕಂಪ್ಲೀಟ್. ಓಕೆ, ಸೊ ಪಕ್ಕದಲ್ಲಿ ಸ್ಟೋರಲ್ಲಿ ನಾವು ಕಂಪ್ಲೀಟ್ ಸೋಫಾಗಳು ಎಲ್ಲನೂ ತೋರಿಸಿದ್ವಿ. ಯಾರಿಗಾದ್ರೂ ಇಷ್ಟ ಆದರೆ ಕಾಲ್ ಮಾಡಿ, ಸ್ಕ್ರೀನ್ ನಂಬರ್ ಇರೋ ನಂಬರ್ಗೆ. ಸರ್ ಇದು ಶಾಪ್ ಟೈಮಿಂಗ್ಸ್ ಏನಿದೆ ನಿಮ್ಮದು? ಸರ್ ಬೆಳಿಗ್ಗೆ 9:30 ನೈಟ್ 9:30 ಎನಿ ಟೈಮ್ ಬರ್ಬೋದು. ಎನಿ ಟೈಮ್ 65 days ವರ್ಕಿಂಗ್, ನಮ್ಮ ರಜಾ ಅನ್ನೋದೇ ಇಲ್ಲ. ಬಟ್ ಒಂದ್ಸಲಿ ಬರುವಾಗ ಕಾಲ್ ಮಾಡ್ಕೊಂಡು ಬೇಕಾದ್ರೆ ಬರ್ತೀರಂದ್ರೆ ಬರ್ಬೋದು, ನೀವು ಲೊಕೇಶನ್ ಕಳಿಸ್ಕೊಡ್ದು ನೀವು ಈಸಿಯಾಗಿ ಬರ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.